तन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं गतमवादिशं सत्यमवादिशं तन्मामावीत तद्वक्तारमावीत आवीर्माम् आवीर्वक्तारम् ॐ शान्तिः 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 सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्तिः 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 यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानमे गुरुभ्यः पूर्वं पदवाक्यप्रमाणतः व्याख्याता सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनाम्नि व्याख्येयं सम्प्रणीयते। नमो ब्रह्मादिभ्यो ब्रह्मविद्यासम्प्रदाय कर्तृभ्यो ऋषिभ्यो नमो महद्भ्यो नमो गुरुभ्यः सर्वोक्तवर्तितप्रज्ञानः प्रत्यगर्थो ब्रह्मैवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः वन्दे तं सच्चिदानन्दं विधिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सम्प्रदायज्ञं सदाश्रयं सद्गुरुं सच्चिदानन्दं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म अहमस्मि भवामि अदागಬೇಕಲ್ವಾ कथं 259ನೇ ವರ್ಷ 59 259 258 ಅನ್ಸುತ್ತೆ 58 ಅಹಮಸ್ಮಿ ಭವಾಮಿ 58 ಹಾವು ಆಯ್ತಲ್ಲ ಅದಲ್ಲ ತೃಪ್ತಿ ವಿಸ್ಮಯತ್ವ ಜ್ಞಾಪನಾರ್ಥ ಆಯ್ತದು ಅದ್ಭುತ ತನ್ನ ಮಹಿಮೆಯನ್ನು ತೋರಿಸೋಕೋಸ್ಕರವಾಗಿ ಜ್ಞಾನಿಯು ಪರಮಾತ್ಮನ ವಿಭೂತಿಯನ್ನು ಪರಮಾತ್ಮನ ಆ ಮಹಿಮೆಯನ್ನು ನೋಡ್ತಾ ಪ್ರಪಂಚದಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಹೇಳಿದ್ವಿ. ಈಗ ಅವನು ಜ್ಞಾನಿಯು ತಾನೇ ಪರಮಾತ್ಮ ಪರಮಾತ್ಮನೇ ನಾನು ಅನ್ನುವಂತಹ ಏಕತ್ವ ಜ್ಞಾನ ಇದೆಯಲ್ಲ, ನಾನ್ ಬೇರೆ ಇಲ್ಲ, ಅದಕ್ಕೆ ತಕ್ಕ ಕೆಲವು ಮಾತನ್ನು ಹೇಳ್ತಾನೆ. ನಾನು ಯಾರು ಗೊತ್ತಾ, ವಿರಾಟ್ ಪುರುಷ ನಾನೇ ಅವನು. ಯಾಕಂದ್ರೆ ಇವನ ಪರಮಾತ್ಮನೇ ವಿರಾಟ್ ಪುರುಷನಾಗಿ ತೋರೋದು. ಹಾಗೆ ಒಂದೇ ದೂರ ಇಲ್ಲ, ಬಹಳ ಇದು ಸೇಂತೀಯ ಮಾಡ್ತೀಯ. ಪರಮಾತ್ಮನೇ ಒಂದು ಹಿಟ್ಟಿನ ರಾಶಿಯನ್ನು ಮುದ್ದೆ ಮಾಡಿದಾಗ ಹಾಗೆ ಅದೇ ಮುದ್ದೆ ಆಕಾರ, ಅದೇ ರೊಟ್ಟಿ ಆಕಾರ, ಅದೇ ಬೇರೆ ಕೋಡ್ಬಳೆ ಚಕ್ಲಿ ಆಕಾರ ಅಂತ ಆಗತ್ತೋ, ಹಾಗೆ ಒಬ್ಬನೇ ಪರಮಾತ್ಮನೇ ಆಕಾಶಾಕಾರ, ಪಂಚಭೂತಗಳ ಆಕಾರ, ವಿರಾಟ್ ಪುರುಷನ ಆಕಾರ, ಎಲ್ಲ ಆಕಾರವೂ ಅವನೇ ಆಗೋದು. ಆದ್ರಿಂದ ಇವನು ತಾನು ಪರಮಾತ್ಮನಾದ ಮೇಲೆ ಅಹಮಸ್ಮಿ ಭವಾಮಿ ಹೋದ್ರೆ ಪ್ರಥಮಜಾಹ ಪ್ರಥಮಜಃ ಏನಾಯ್ತು ಬರೀ ಮಂತ್ರಾರ್ಥ ಮಾತ್ರ ಅದು ಆಯ್ತು ಕಣ. ಬೋಧ ಇನ್ನೊಂದ್ಸಲ ಓದ ನೋಡಿ. ಹಾವು ಹಾ ಮಂತ್ರ ಆಗಿತ್ತು ಭಾಷ್ಯದಲ್ಲೂ ಈಗ ಕಣ. ಏನ್ ಮಾಡೋದ ನಾನು ಹೋದ ನೀವು ಆಹೋ ಇತ್ಯಸ್ಮಿನ್ನರ್ಥೆ ಅತ್ಯಂತ ವಿಸ್ಮಯ ಖ್ಯಾಪನಾರ್ಥಂ. ಹಬ್ಬ ಅಂತ ಕನ್ನಡದ ಹಬ್ಬ ಅನ್ನೋ ಹಾಗೆ ಅಂತ ಹೇಳಿ ವಿಶ್ವವನ್ನು ನೋಡ್ತಾ ಆ ಮಹಿಮೆಯನ್ನು ಹೇಳುವಂತ ವಿಸ್ಮಯ ಅಂದ್ರೆ ಆಶ್ಚರ್ಯವನ್ನು ತೋರಿಸೋದು. ತನ್ನ ಚೈತನ್ಯ ರೂಪದಲ್ಲಿ ಏಕರೂಪನಾದವನು ಪ್ರಪಂಚ ರೂಪದಲ್ಲಿ ನಾನಾ ರೂಪ. ಏನು ಅದ್ಭುತ ಅಂದ. ಇದನ್ನ ನನ್ನ ಯಾಕಾರ ಅದು ಇದನ್ನ ಹೇಳಿದ್ದೆ. ಆಯ್ತು ಓದು. ಕಪ್ಪುನರಸೋ ವಿಸ್ಮಯ ಉಚ್ಯತೆ. ಏನು ಆಶ್ಚರ್ಯ ಅಂದ್ರೆ
ಓದಾವ್. ಅದ್ವೈತ ಆತ್ಮ ಅದ್ವೈತಃ ಆತ್ಮ ನಿರಂಜನೋಪಿ ಸನ್ ನಿರಂಜನೋಪಿ ಸನ್ ಅಹಮೇವ ಅನ್ನಂ ಅನ್ನಾದಶ್ಚ. ಅಹಮೇವ ಅನ್ನಂ ಅನ್ನಾದಶ್ಚ. ಇಲ್ಲಿ ಲೋಕದಲ್ಲಿ ಅನ್ನ ಬೇರೆ ಅನ್ನಾದ ಬೇರೆ, ಎರಡು ಒಂದಾಗಲ್ಲ. ಉದ್ದ ಇರೋದು ಸಣ್ಣದಾಗಿರೋದು ಎರಡು ಒಂದಾಗಲ್ಲ. ಉದ್ದಾಗಿರೋ ಕೋಲ್ ಬೇರೆ, ಗಿಡ್ಡಾಗಿರೋ ಕೋಲ್ ಬೇರೆ. ಯಾವ್ದು ಗಿಡ್ಡುವೋ ಅದೊಂದು. ಆದ್ರೆ ಎರಡರಲ್ಲೂ ಸೇರ್ಕೊಂಡಿರುತ್ತಲ್ಲ ಒಂದು ಮರ, ಅದು ಉದ್ದಬಹುದು ಗಿಡ್ಡಬಹುದು. ಅದಕ್ಕೆ ನಿಜವಾಗಿ ಕೇಳಿದ್ರೆ ಉದ್ದತ್ವವೂ ಇಲ್ಲ ಗಿಡ್ಡತ್ವವೂ ಇಲ್ಲ ಅಲ್ವಾ? ಹಾಗೆ ಇವನು ಜ್ಞಾನಿಯಾದವನು ಪ್ರಪಂಚದ ನಾನಾ ರೂಪಗಳು ತಾನೂ ಸೇರಿದ್ದಾನೆ. ನಾನೇ ಅನ್ನ, ನಾನೇ ಅನ್ನಾದ. ಅಲ್ಲ, ಅನ್ನ ಬೇರೆ ಅನ್ನಾದ ಬೇರೆ ಅಂತ ಹಿಂದೆ ಹೇಳಿದ್ರು. ಆಕಾಶಾದಿ ಎಲ್ಲ ಸೃಷ್ಟಿಯಲ್ಲೂ ಕೂಡ ಈ ತುಂಡು ತುಂಡಾಗಿರೋದ್ರಲ್ಲಿ ಒಂದು ಅನ್ನ ಒಂದು ಅನ್ನಾದ ಒಂದು ಅನ್ನಾನ ಈ ಭೇದ ಬುದ್ಧಿ ಇದ್ದವ್ರಿಗೆ ಆಗತ್ತೆ ಅಂತ. ಈಗ ಹೇಳ್ತಾನೆ ಅದ್ವೈತನಾದ ಆತ್ಮ ನಾನು, ಎರಡೇ ಇಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಒಂದೊಂದು ನಿರಂಜನ ಅನ್ನೋ ಪದ ಅಸಂಗ ಅಂತ ಅರ್ಥ. ಯಾವುದಕ್ಕೂ ಸಿಗಾಕ್ಸ್ಕೊಂಡಿಲ್ಲ. ಅಂಟಿ ಬಂದ್ರೆ ಬಂತು. ಏನು ಬಂತು? ಬಂಧನ. ಒಂದ್ ಚಿಕ್ಕ ಮಗುನ ಅಂಟಿಸ್ಕೊಂಡ ಅಂದ್ರೆ ಬಿದ್ದ ಅನ್ನೋದು. ಆ ಕಾಲಕ್ಕೆ ಸರಿ, ಆದ್ರೆ ನೀನು ಅಂಟಿಸ್ಕೊಳ್ಳುವಾಗ್ಲೂ ಎಚ್ಚರ ಇರಬೇಕು. ನಾನು ಬಿಟ್ಟು ಹೋಗ್ಬೇಕು, ಇದ್ರ ಜೊತೆ ನಾನೇನು ಸಂಬಂಧ ಇಟ್ಕೊಂಡು ಅಯ್ಯೋ ಒಂದು ಯಾವಾಗ್ಲೂ ಇರೋಕ್ಕಾಗಲ್ಲ ಅಂತ. ಆ ಮಗು ಹಿಡ್ಕೊಂಡ್ಬಿಡತ್ತೆ ಹೋಗ್ಬೇಡ ಅಂತ. ಬಹಳ ಕಷ್ಟ ಅದು. ಈ ಪ್ರಪಂಚದ ಎಲ್ಲ ಪ್ರೇಮದಲ್ಲೂ ಅಂಟು ಇದೆ, ಪರಮಾತ್ಮನ ಪ್ರೇಮದಲ್ಲಿ ಮಾತ್ರ ಇಲ್ಲ. ಗುರು ಪ್ರೇಮ, ಪರಮಾತ್ಮನ ಪ್ರೇಮ. ಸರಿಪ್ಪ, ಆಯ್ತು, ಒಳ್ಳೇದಾಗ್ಲಿ ಅಂತ ಬಿಟ್ಟು ಹೋಗೋದನ್ನು ಒಂದ್ ಸ್ವಲ್ಪವೂ ಬೇಜಾರು ಮಾಡ್ಕೊಡಲ್ಲ. ಯಾರಿಬ್ರೋ? ಗುರುಗಳು. ಪರಮಾತ್ಮ ಒಬ್ಬ, ಗುರುಗಳೊಬ್ಬ. ಆದ್ರೆ ನೋಡಿದ್ರೆ ಪ್ರೇಮವೇ ಇಲ್ಲ ಅನ್ಸುತ್ತೆ. ಅವರ ಪ್ರೇಮವೇ ಶುದ್ಧವಾದ ಪ್ರೇಮ, ಆಳವಾದ ಪ್ರೇಮ. ಬಾಕಿದೆಲ್ಲ ಸ್ವಾರ್ಥ ಪ್ರೇಮ. ತಮ್ಮ ದೇಹದ ತೃಪ್ತಿಗೋಸ್ಕರ ಅಯ್ಯೋ ನೀನ್ ಚೆನ್ನಾಗಿದೆಯಾ, ಆಗಿದೆಯಾ, ಹೇಗಿದೆಯಾ ಅಂತಾರೆ. ಎಂಥದ್ದು ಇಲ್ಲ. ಹೀಗೆ ಅನ್ನ ಅನ್ನಾದ ರೂಪನಾಗಿ ನಾನೇ ಜಗತ್ತಿನಲ್ಲಿದ್ದೀನಿ. ಜಗತ್ತಿನಲ್ಲಿ ಎಲ್ಲ ಅನ್ನವೂ ನಾನೇ, ಎಲ್ಲ ಅನ್ನಾದಗಳು ನಾನೇ. ಬಡಿಸುವಾಗ ಅನ್ನವನ್ನು ಬಡಿಸ್ತಾನೆ, ಊಟ ಮಾಡೋರು ನೋಡಿ ಆನಂದ ಪಡ್ತಾನೆ. ತಾನೇ ಅನ್ನ, ತಾನೇ ಅನ್ನ. ಕಿಂಚ ಅಹಮೇವ ಶ್ಲೋಕಕೃತ. ಅಹಮೇವ ಶ್ಲೋಕಕೃತ. ನಾನೇ ಶ್ಲೋಕವನ್ನು ಮಾಡಿದವನು. ಶ್ಲೋಕೋ ನಾಮ ಅನ್ನ ಅನ್ನಾದಯೋ ಸಂಘಾತಃ. ಅನ್ನಾದಯೋ ಸಂಘಾತಃ. ತಸ್ಯ ಕರ್ತ ಚೇತನಾವಾನ್. ಇಲ್ಲಿ ಶ್ಲೋಕಾನ ಶಬ್ದಕ್ಕೆ ಅನ್ನ ಅನ್ನಾದಗಳ ಒಟ್ಟು ಅಂತ ಅರ್ಥ ಮಾಡಿದ್ರು. ಶ್ಲೋಕ ಅಂದ್ರೆ ಮಂತ್ರ, ಶ್ಲೋಕ ಅಂದ್ರೆ ಪ್ರಸಿದ್ಧ ಅರ್ಥ ಇದಿದೆ. ಅದು ಅರ್ಥ ತಗೋಬಹುದಾಯ್ತು. ಭಾಷ್ಯಕಾರರು ಮಾತ್ರ ಶ್ಲೋಕ ಅಂದ್ರೆ ಅನ್ನ ಅನ್ನಾದಗಳ ಒಟ್ಟು ಏನಿದೆಯೋ ಇದೆಲ್ಲವೂ ನಾನೇ ಆಗಿದ್ದೀನಿ ಇಂದ. ಅನ್ನ ಅನ್ನಾದಗಳು ಅಧ್ಯಸ್ಥವಾಗಿರೋದ್ರಿಂದ ತಮಗೆ ಆಧಾರವಾಗಿರುವ ಸಚ್ಚಿದಾನಂದ ಸ್ವರೂಪ ಆತ್ಮನಿಂದ ಬೇರೆ ಎಲ್ಲವೆರಡು ಅವನೇ. ಇದು ಈ ಅನ್ನಾದ ಹೊರತುಪಡಿಸುವ ಚೇತನಾದ ಈಶ್ವರನು ನಾನೇ. ಆಗ ಶ್ಲೋಕಕೃತ. ಅವುಗಳ ಎರಡನ್ನೂ ಒಟ್ಟು ಮಾಡಿದವನು ಅಂದ್ರೆ ಈ ಸಂಘಾತ ಒಟ್ಟಾಗಿರ್ಬೇಕಾದ್ರೆ ಒಳಗಡೆ ಒಬ್ಬ ಚೇತನ ಅಧ್ಯಕ್ಷನಾಗಿರ್ಬೇಕು. ಇರೋದಿಲ್ಲ, ಬಿಡು ಬಿಡಿಯ ಹೋಗ್ಬಿಡುತ್ತೆ. ಒಬ್ಬ ದೇಹದಲ್ಲಿ ಚೇತನ ಒಳಗಡೆ ಕೂತ್ರೆ ಈ ಅವಯವಗಳೆಲ್ಲ ಒಬ್ಬನಿಗೋಸ್ಕರ ಕೆಲಸ ಮಾಡಿರುತ್ತೆ. ಆ ಚೇತನ ಹೊರಟ ಮೇಲೆ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ. ಹೀಗೆ ಶ್ಲೋಕಕೃತ ಅನ್ನೋದು ಸಂಘಾತವನ್ನು ಮಾಡುವುದಕ್ಕೆ ಚೇತನಾದ ಪುರುಷ ಪರಮಾತ್ಮ ಒಟ್ಟು ಸೇರಿಸೋದು. ಆದ್ರಿಂದ ಚೇತನಾವಾನ್ ನಾನೊಬ್ಬನೇ. ಅನ್ನಸ್ಯೈವ ವಾ ಪರಾರ್ಥಸ್ಯ ಅನ್ನಾದಾರ್ಥಸ್ಯ ಸತಃ ಅನೇಕಾತ್ಮಕಸ್ಯ ಪಾರಾರ್ಥ್ಯೇನ ಹೇತುನಾ ಸಂಘಾತಕೃತ. ಅಥವಾ ಇನ್ನೊಂದು ಅರ್ಥ ಮಾಡ್ಬೋದು, ಅನ್ನವೆಲ್ಲ ಪರಾರ್ಥ. ಅನ್ನ ತಯಾರಾಗೋರೆ ತನಗೋಸ್ಕರ, ಯಾರೋ ತಿನ್ನೋರ್ ಬೇಕಲ್ಲ. ಅನ್ನಾದಾರ್ಥ, ಅನ್ನವನ್ನು ತಿನ್ನುವವನು ಅನ್ನಾದ. ಅಗ್ನಿರನ್ನಾದೋನ್ನಪತಿ ಅಂತ ಅಗ್ನಿ ಅನ್ನವನ್ನ ತಿನ್ನುವವನು ಅಂತ ಮಾಡಿದ್ದಾರೆ. ಆಗ್ಲಿ, ಅನ್ನವನ್ನು ತಿನ್ನುವನಿಗೋಸ್ಕರ ಅನ್ನ ತಾನೆ. ಬರೀ ಅನ್ನ ಇದ್ರೆ ಏನ್ ಪ್ರಯೋಜನ ಆಯ್ತು? ಏನೂ ಆಗಲ್ಲ. ಆದ್ರೆ ಅನ್ನ ಅನೇಕಾತ್ಮಕವಾದ್ರಿಂದ ಅದು ಯಾರು ತಿಂತಾನೋ ಆ ತಿನ್ನುವನಲ್ಲೂ ಒಳಗಡೆ ಒಬ್ಬ ಚೇತನ ಇರ್ತಾನೆ. ತಿನ್ನೋದು ಒಂದು ದೇಹ ಸಂಘಾತವೇ, ಆ ಪ್ರಾಣಾದಿಗಳು ಸಂಘಾತವೇ. ಆ ಒಳಗೊಬ್ಬ ಚೇತನ ಇದ್ದಾನಲ್ಲ, ಅವನು ಮಾತ್ರ ಅದ್ವಿತೀಯ. ಅವನಿಗಾಗಿ ಈ ಅನ್ನ, ಅವನಿಗಾಗಿ ಅನ್ನ. ಸೂತ್ರ ಭಾಷ್ಯದಲ್ಲಿ ಒಂದ್ ಕಡೆ ಚರ್ಚೆ ಬರುತ್ತೆ. ಅಲ್ಲ, ಅನ್ನವು ಅನ್ನವನ್ನ ಬೆಳೆಸತ್ತೆ. ಇದು ಅನ್ನ, ಅಲ್ಲಿರೋದು ಅನ್ನ. ಆ ಮಾಂಸ ಇವುಗಳನ್ನ ಆ ಸೂಪ ಅಂದ್ರೆ ತವ್ವೆ ಇವುಗಳು ಬೆಳೆಸತ್ತೆ. ಅದಕ್ಕೆ ಆದ್ರೆ ಒಳಗೊಬ್ಬ ಚೇತನ ಇದ್ದಾನಲ್ಲ, ಅವನಿದ್ರೆ ಮಾತ್ರ. ಅವನೆಲ್ಲಿ ಹೋದ್ರೆ ಇದು ಯಾವುದು ಬೆಳೆಯೋದು ಇಲ್ಲ, ವ್ಯತ್ಯಾಸವಾಗಲ್ಲ.
ಹೀಗೆ ಪರಸ್ಪರ ಉಪಕಾರ ಮಾಡೋದಕ್ಕೋಸ್ಕರ ಒಬ್ಬ ಒಳಗಡೆ ಯಾರ ಜೊತೆ ಸೇರ್ಕೊಳ್ಳದೆ ಇರೋ ಎಲ್ಲವನ್ನೂ ನೋಡುವ ಚೇತನನಾದ ಪುರುಷ ಇದ್ದಾನೆ. ಈ ಯಾವುದು ಅಚೇತನವೆಲ್ಲ ಕೂಡ ಹಾಕೊಳ್ತೋ ಅದೆಲ್ಲ ಮತ್ತೊಬ್ಬರಿಗೋಸ್ಕರವಾಗಿ ಅನ್ನೋದು ಪ್ರಸಿದ್ಧ. ಸಂಹತಾನಾಂ ಅಷ್ಟೇ, ಸಂಹತವಾದ್ದೆಲ್ಲ ಪರಾರ್ಥ. ಬಟ್ಟೆ ಅನೇಕ ನೂಲು ಹತ್ತಿ ಸೇರಿ ಆಗಿದೆ ಅಂದ್ರೆ ಅದು ಬೇರೆ ಯಾರಾದ್ರೂ ಉಟ್ಕೊಳ್ಳೋಕೋಸ್ಕರ, ಬಟ್ಟೆ ಉಟ್ಕೊಳ್ಳಲ್ವಲ್ಲ. ಕುರ್ಚಿ ಕೈ ಕಾಲು ಎಲ್ಲ ಸೇರಿ ಕುರ್ಚಿ ಮಾಡಿರ್ತಾರೆ, ಯಾರೋ ಕೂತ್ಕೊಳ್ಳಿ ಅಂತ. ಕುರ್ಚಿಯಲ್ಲೇ ಕೂತ್ಕೊಳತ್ತಾರೆ. ಅಚೇತನವಾದದ್ದೆಲ್ಲವೂ ಒಟ್ಟುಗೂಡಿದ್ರೆ ಒಬ್ಬ ಚೇತನಗೋಸ್ಕರವೇ ಅನ್ನೋದು ಲೋಕದಲ್ಲಿ ಪ್ರಸಿದ್ಧ. ಬಸ್ ಅಂತ ತಯಾರು ಮಾಡ್ತಾರೆ, ಬಸ್ಸಿಗೋಸ್ಕರ ನಾವು ಮೇಲೆ ಕೂತ್ಕೊಳ್ಳೋ ಹೊರಗ. ಕಾರ್ ತಯಾರಾಗತ್ತೆ, ಕಾರ್ ಒಳಗೆ ಕೂತ್ಕೊಳ್ಳುತ್ತಾನೆ. ಈಗ ಚಕ್ರ, ಬಾಡಿ, ಗಾಜು, ಬಾಗಿಲು ಎಲ್ಲ ಮಾಡಿರ್ತಾರೆ. ಎಲ್ಲ ಯಾರಿಗಾಗಿ? ಒಬ್ಬ ಚೇತನ, ಅದಕ್ಕಿಂತ ವಿಲಕ್ಷಣ, ಅದಕ್ಕೆ ಸೇರದೇ ಇದ್ದವನು ಅಂಟಿಸ್ಕೊಳ್ದೆ ಅವನಿಗೋಸ್ಕರವೇ ಇರುತ್ತೆ. ಹೀಗೆ ಎಲ್ಲವೂ ಆ ಚೇತನನ್ನು ತೋರಿಸ್ತಾ ಇದೆಯಂತೆ. ನೋಡೋ, ಒಬ್ಬ ಚೇತನ ಇದೆ, ನಮ್ಮೆಲ್ಲ ಅನ್ನಾದವಾಗಿ ಎಲ್ಲ ಒಟ್ಟಾಗಿರ್ಬೇಕು, ಅವನಿಗೋಸ್ಕರ ನಾವೆಲ್ಲ ಕೆಲಸ ಮಾಡಬೇಕು ಅಂತೆಲ್ಲ ಜಗತ್ತೆಲ್ಲವೂ ತನ್ನ ಪರಮಾತ್ಮನ ಮಹಿಮೆಯನ್ನ ಕೊಂಡಾಡೋದಕ್ಕೋಸ್ಕರ ಹೀಗೆ ಒಟ್ಟಾಗಿ ಕುಣಿತಾ ಇವೆ. ತ್ರಿಯುಕ್ತಿ ವಿಸ್ಮಯತ್ವ ಖ್ಯಾಪನಾರ್ಥ. ಸ್ವಾಮಿ, ಏನು ಅದ್ಭುತ ಆಶ್ಚರ್ಯ ಅಂದ್ರೆ, ತಾನು ಇದ್ದಾಗೆ ಇದ್ದು ತಾನು ಅನ್ನವೂ ಅಲ್ಲದೆ ಅನ್ನಾದವೂ ಅಲ್ಲದೆ ಇರುವಂತಹ ಚೈತನ್ಯ ರೂಪನಾದ ಪರಮಾತ್ಮ ಜಗತ್ತಲ್ಲಿ ಎಲ್ಲ ಅನ್ನಾದವಾಗೇ ತೋರ್ತಾ ಇದೆ, ಎಲ್ಲ ಒಟ್ಟಾಗಿದೆ. ಆದ್ರೆ ಅವ್ರು ಒಟ್ಟಾಗಿರೋದು ಯಾರಿಗಾಗಿ? ಇವನಿಗಾಗಿ. ಯಾರು ಇವರ ಜೊತೆ ಸೇರ್ಕೊಳ್ಳಲ್ವೋ ಅವನಿಗೋಸ್ಕರ ಅವೆಲ್ಲ ಒಟ್ಟಾಗಿ. ಅವನಿಲ್ಲದೆ ಹೋದ್ರೆ ಇದು ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ. ಆದ್ರಿಂದ ಈ ಜಗತ್ತೆಲ್ಲವೂ ಪರಮಾತ್ಮನನ್ನು ಅರಿಯುವುದಕ್ಕಾಗಿ ಒಟ್ಟಾಗಿ ಕೂತ್ಕೊಂಡಿವೆ. ಯಾರಾದ್ರೂ ಪರಮಾತ್ಮನ ತಿಳ್ಕೊಳ್ಳೋದು, ಅವನೇ ತನ್ನ ವಿಭೂತಿಯನ್ನು ತೋರಿಸ್ತಾನೆ, ತನ್ನ ಮಹಿಮೆಯನ್ನು ತೋರಿಸ್ತಾನೆ, ತನ್ನ ಶಕ್ತಿಯನ್ನು ತೋರಿಸ್ತಾನೆ, ತನ್ನ ನಾನಾ ಸೌಂದರ್ಯವನ್ನು ತೋರಿಸ್ತಾನೆ. ಎಲ್ಲ ಅವನದೇ. ಸೌಂದರ್ಯವೂ ಪರಮಾತ್ಮನದೇ, ಬಲವೂ ಪರಮಾತ್ಮನದೇ, ಅದು ಎಲ್ಲ ಅನುಗ್ರಹವೂ ಪರಮಾತ್ಮನದೇ, ಉಪಕಾರವೂ ಅವನದೇ. ಅವನು ಬಿಟ್ಟು ಯಾರೂ ಉಪಕಾರ ಮಾಡಲ್ಲ. ಹೀಗೆ ಜಗತ್ತೆಲ್ಲ ಗುಣಗಳು ಭಗವಂತನ ಗುಣಗಳು. ಅವನ ಗುಣಗಳನ್ನು ತೋರಿಸೋಕೋಸ್ಕರ ಇವೆಲ್ಲ ಒಟ್ಟಾಗಿ ಕೂತ್ಕೊಂಡಿವೆ ಅಂತ ಹೇಳಿ ಇದನ್ನು ಜ್ಞಾನಿಯಾದವನು ಹೇಳ್ತಾ ಹೋಗ್ತಾನೆ. ಊರಲ್ಲಿ ಅಲ್ಲಲ್ಲೇ ಹೋಗ್ತಾನಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡು, ಅರಳಿ ಕಟ್ಟೆ ಮೇಲೋ ದೇವಸ್ಥಾನದ ಕಟ್ಟೆ ಮೇಲೆ ಕೂತ್ಕೊಂಡು ಕಾಡು ಹರಟೆ ಹೊಡಿತಾರೆ. ಇವನ್ ಕಾಡು ಹರಟೆ ಹೊಡೆಯಲ್ಲ, ಪರಮಾತ್ಮನ ಮಹಿಮೆಯನ್ನ ವಿಭೂತಿಯನ್ನ ಹೊಗಳ್ತಾ ಹೋಗ್ತಾನೆ. ಆಯ್ತು, ಅಲ್ಲಿ ಹೊಳೆದ ಬಿಟ್ಟ ಹೋದ, ಮುಂದಿನ ಊರಿಗೆ ಹೋದ. ಎಲ್ಲೂ ಸಂಚರನ್ನದಕ್ಕೆ ಶತ್ರು ಪ್ರತ್ಯಯ ಹಾಕಿದ್ದಾರೆ. ಏತತ್ ಸಾಮಗ ಸಂಚರನ್, ಎಂತ ಸಂಚರನ್ನ? ಗಾಯನ್ ಲೋಕಾನುಗ್ರಹಾರ್ಥಂ ಸಾಮಗಾಯನ ಕಾಮರೂಪ್ಯ ಅನುಸಂಚರನ್ ಅಂತ ಆಯ್ತು. ಈಗ ಅವನು ತನ್ನದೇ ಆದ ರೂಪ ಇದೆಲ್ಲವೂ ಅಂತ ಹೇಳಬೇಕು. ಎಲ್ಲವೂ ಪರಮಾತ್ಮನ ವಿಭೂತಿ ಅಂತ ಹೇಳಿದ್ದಾಯ್ತು. ನಾನು ಪರಮಾತ್ಮನು ಬೇರೆ ಎಲ್ಲ ಅಂದ್ಮೇಲೆ ಯಾರ ರೂಪ ಅದು? ನನ್ನದೇ ರೂಪ. ಹೇಗೆ ನನ್ನ ರೂಪ? ಅಹಮಸ್ಮಿ ಪ್ರಥಮಜಾರತಸ್ಯ ಅಂತ ಹೇಳ್ಬೇಕು. ಅಹಮಸ್ಮಿ ಭವಾಮಿ ಪ್ರಥಮಜಃ ಪ್ರಥಮೋತ್ಪನ್ನಃ ಋತಸ್ಯ ಸತ್ಯಸ್ಯ ಮೂರ್ತಾಮೂರ್ತಸ್ಯ ಅಸ್ಯ ಜಗತಃ ಅಸ್ಯ ಜಗತಃ. ಋತ ಅಂದ್ರೆ ಋತಸ್ಯ ಮೂರ್ತಾಮೂರ್ತಸ್ಯ. ಸತ್ಯ ಅಂತ ಅಂದ್ಕೊಂಡಿದ್ದಾರೆ. ಮೂರ್ತಾಮೂರ್ತ ಅಂದ್ರೆ ಮೂರು ಭೂತಗಳು ಮೂರ್ತ, ಎರಡು ಭೂತಗಳು ಅಮೂರ್ತ. ವಾಯು ಆಕಾಶ ಅಮೂರ್ತ, ಪೃಥಿವಿ ಅಪ್ಪು ತೇಜಸ್ಸು ಮೂರ್ತ. ಅದೆರಡೂ ಸೇರಿ ಪಂಚಭೂತಗಳ ಶರೀರ. ಆ ಪಂಚಭೂತಗಳ ಶರೀರ ಅದು ಹೇಗೆ ಅಂದ್ರೆ, ಪ್ರಾಣ ಉಂಟಾದ ಕೂಡಲೇ ಆಕಾಶಾದಿ ಪಂಚಭೂತಗಳು ಹುಟ್ಟಿದವು. ಒಳಗಡೆ ಪ್ರಾಣ ಆ ಪಂಚಭೂತಗಳನ್ನು ತನ್ನೊಳಗೆ ಧಾರಣೆ ಮಾಡ್ದ. ಆ ಒಳಗಡೆ ಹೋದಂತಹ ಪ್ರಾಣನನ್ನ ಹಿಂದ್ಗಡೆಯಿಂದ ಚೈತನ್ಯ ಹಿಡ್ಕೊಂಡಿದ್ದಾನೆ. ಚೈತನ್ಯಕ್ಕೋಸ್ಕರ ಪ್ರಾಣನು ಹೋಗಿ ಪಂಚಭೂತಗಳ ಶರೀರ ಮುಟ್ಟಿದ್ರೆ ಆ ಚೈತನ್ಯಕ್ಕೆ ಪ್ರಾಣವೂ ಒಂದು ಶರೀರ, ಆ ಪಂಚಭೂತಗಳು ಪ್ರಾಣ ಶರೀರನಾದಂತಹ ಚೈತನ್ಯ ಹಿರಣ್ಯಗರ್ಭ ಅಂತೂ. ಪ್ರಾಣ ಮತ್ತು ಈ ಪಂಚಭೂತಗಳು ಅಷ್ಟೂ ಶರೀರವಾದ್ರೆ ವಿರಾಟ್ ಪುರುಷ. ವಿರಾಟ್ ಪುರುಷನಿಗೆ ಎರಡು, ಒಂದು ಒಳಗೆ ಹಿರಣ್ಯಗರ್ಭ, ಅದರೊಳಗೆ ಚೈತನ್ಯನಾದಂತಹ ಪರಮಾತ್ಮ. ಇನ್ನು ಪಂಚಭೂತಗಳು ಶರೀರ, ಸ್ಥೂಲ ಶರೀರ. ನಮಗೂ ಹಾಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಚೈತನ್ಯ. ಎಲ್ಲ ಜಾಗದಲ್ಲೂ ಮಾಡಲ್ ಒಂದೇ. ಮಾಡಲ್ ಅಂದ್ರೆ ಗೊತ್ತಾಗತ್ತ?
ಅಲ್ಲ, ಮಾಡಲ್ಲ ಅಂದ್ರೆ ಪ್ರತಿಕೃತಿ, ಅದ್ರ ಥರ ಅದು ಅಂತ ಹೇಳಿದ್ವಿ. ಯಾವ ದೇಹ ನೋಡಿದ್ರು ಅದೇ ಥರ, ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಒಂದು ಚೇತನ. ಗೊತ್ತಾಯ್ತನಾ? ಏನ್ ಗೊತ್ತಾಯ್ತಾ? ಸ್ಥೂಲ ಅಂದ್ರೆ ತೂಕ ಹಾಕೋ ಶರೀರ, ಜಾಸ್ತಿ ಆದ್ರೆ ವ್ಯಾಯಾಮ ಮಾಡು ಅಂತಾರೆ. ಅದು ಆ ಸೂತ್ರ ಹೇಳೋಕಷ್ಟೆ, ನಾವೇನು ಮಾಡಲ್ಲ. ಹೀಗೆ ಸ್ಥೂಲ ಶರೀರ ಅನ್ನದಿಂದ ಬೆಳೆಯುತ್ತೆ, ಸೂಕ್ಷ್ಮ ಶರೀರ ಮನಸ್ಸು, ಇಂದ್ರಿಯ ಶಕ್ತಿ, ಪ್ರಾಣ, ಅದು ಮೂರು ಸೇರಿಸಿ ಸೂಕ್ಷ್ಮ ಶರೀರ. ಅದರ ಒಳಗಡೆ ಅಧ್ಯಕ್ಷನಾಗಿ ಸುಮ್ಮನೆ ನೋಡ್ತಾ ಇದ್ದಾನೆ ಅವನು ಚೇತನ ಅಂತ ಜೀವ. ಜೀವನು ಪರಮಾತ್ಮನು ಬೇರೆ ಅಲ್ಲ, ಆ ಪ್ರಾಣಾದಿಗಳು ಹಿರಣ್ಯಗರ್ಭನು ಬೇರೆ ಅಲ್ಲ, ಈ ಸ್ಥೂಲ ಶರೀರವು ವಿರಾಟ್ ಪುರುಷನು ಬೇರೆ ಅಲ್ಲ. ಆ ವಿರಾಟ್ ಪುರುಷನ ಬ್ಯಾಕ್ಟೀರಿಯಾಗಳು ನಾವು ಏನೇಳ ಬ್ಯಾಕ್ಟೀರಿಯಾ ಅಂತ ಗೊತ್ತಲ್ಲ, ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಹಾಗೆ ನಾವೆಲ್ಲ ವಿರಾಟ್ ಪುರುಷನಿಗೆ ಬ್ಯಾಕ್ಟೀರಿಯಾಗಳು ಅಷ್ಟೇ ನಮ್ಮ ಲೆಕ್ಕ. ಆ ಇಡೀ ವಿಶ್ವವೇ ಅವನ ದೇಹ, ನಾವು ಒಂದು ದೇಹದ ಒಂದು ತುಣುಕು, ನಾವೇ ಒಂದು ಶರೀರ ಅಂತ. ಆ ಬ್ಯಾಕ್ಟೀರಿಯಾಗಳಿಗೂ ಒಂದು ಶರೀರ ಇರುತ್ತಲ್ಲ. ಹೀಗೆ ಆ ಜಗತ್ತಿಗೆ ನಾನೇ ವಿರಾಟ್ ಪುರುಷನಾಗಿದ್ದೀನಿ ಅಂತೇಳಿ ಜ್ಞಾನಿಯಾದವನು ತನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾನೆ. ದೇವೇಭ್ಯಶ್ಚ ಪೂರ್ವಂ ಅಮೃತಸ್ಯ ನಾಭಿಃ ಅಮೃತತ್ವಸ್ಯ ನಾಭಿಃ ಮಧ್ಯಂ. ದೇವತೆಗಳಿಗಿಂತ ಮೊದಲಿದ್ದವನಾನ, ಇವತ್ತು ಹುಟ್ಟಿ ಇವತ್ತು ಜ್ಞಾನ ಪಡ್ಕೊಂಡವನಲ್ಲ ಅಂತ ಜ್ಞಾನಿ ಹೇಳ್ತಾ ಇದ್ದಾನೆ. ನಾನು ಈ ದೇವತೆಗಳು ಬಂದ್ರಲ್ಲ ಅದಕ್ಕಿಂತ ಮುಂಚೆನೆ ಇದ್ದವನು, ಹುಟ್ಟಿದವನು ಅಂತ ಹೇಳಿಲ್ಲ. ಅರ್ವಾಗ್ ದೇವಾಹ, ಈ ಜಗತ್ತು ಸೃಷ್ಟಿ ಆಗೋ ಆದ್ಮೇಲೆ ಬಂದವರು ಇವರು ದೇವತೆಗಳು, ಮುಂಚೆ ಇರ್ಲಿಲ್ಲ. ಆದ್ರಿಂದ ಮುಂಚೆ ಆದಂತಹದ್ದು ಗೊತ್ತಾಗಲ್ಲ. ಯಾವ್ದೋ ಮನೆ ಕಟ್ಟಿದ್ಮೇಲೆ ಆ ಊರಿಗೆ ಹೋದ್ರೆ ಯಾರು ಕಟ್ಟಿದ್ರು ಗೊತ್ತಾಗತ್ತಾ? ಕಟ್ಟುವಾಗಲೇ ಆದ್ರೂ ಪರವಾಗಿಲ್ಲ. ದೇವತೆಗಳು ಆಮೇಲೆ ಹುಟ್ಟಿದವರು, ಸೃಷ್ಟಿ ಆದ್ಮೇಲೆ. ಆ ದೇವತೆಗಳು ಯಾರು ಸೃಷ್ಟಿ ಮಾಡಿದ್ರು ಗೊತ್ತಾಗ್ಲಿಲ್ಲ. ಹೀಗೆ ದೇವತೆಗಳಿಗಿಂತ ಮುಂಚೆ ಇದ್ದವನು ನಾನು ಅಂದ್ರೆ ಯಾರೋ? ಜ್ಞಾನಿಯಾದ ಪರಮಾತ್ಮನೋ. ಅಮೃತಸ್ಯ ನಾಭಿನ, ಅಮೃತತ್ವಕ್ಕೆ ನಾನೇ ಆಧಾರ. ನನ್ನ ಸ್ವರೂಪ ತಿಳ್ಕೊಂಡ್ರೆ ಅಮೃತ. ಎಲ್ಲರೂ ದಿನ ಸಾಯೋರೆ. ಎಷ್ಟು ಸಾಯ್ತಾರೆ ಅಂದ್ರೆ ಎಷ್ಟು ಆಸೆ ಪಡ್ತಾರೋ, ಎಷ್ಟು ವಸ್ತು ತಗೋತಾರೋ, ಎಷ್ಟು ವಸ್ತುನ ಇಷ್ಟ ಪಡ್ತಾರೋ ಅಷ್ಟು ಸಲ ಸಾಯ್ತಾರೆ. ಕಾಮಾನ್ಯ ಕಾಮಯತೆ ಮನ್ಯಮಾನಃ ಸ ಕಾಮಭಿರ್ಜಾಯತೆ. ಅಲ್ಲಿ ಜಾಯತೆ ಜಾಗದಲ್ಲಿ ಇನ್ನೊಂದು ಪದ ಹಾಕ್ಬೇಕು. ಕಾಮಾನ್ಯ ಕಾಮಯತೆ ಮನ್ಯಮಾನಃ ಸ ಕಾಮಭಿರ್ ಮ್ರಿಯತೆ ತತ್ರ ತತ್ರ. ಏನ್ ಹೇಳ? ಯದಾ ಜಾಯತೆ ತದಾ. ಎಷ್ಟು ಇಷ್ಟ ವಸ್ತುಗಳನ್ನ ಮನಸ್ಸಿನಲ್ಲಿ ಹಚ್ಕೊಂಡು ಅದನ್ನ ನೋಡ್ತೀರೋ ಅಷ್ಟು ಜಾಗದಲ್ಲಿ ನೀವು ಹುಟ್ಟಿರ್ತೀರಿ, ಸಾಯ್ತಾ ಇರ್ತೀರಿ, ಹುಡ್ತಾ ಇರ್ತೀರಿ. ಒಂದೇ ಸಲ ಹುಟ್ಟೋದಲ್ಲ ಅಂತ. ಹೀಗೆ ಅಮೃತತ್ವವಾದಂತಹ ಸ್ವರೂಪ ಪರಮಾತ್ಮನೊಬ್ಬನೇ. ಅದಕ್ಕೆ ನಾನೇ ಮಧ್ಯ, ನಾನೇ ಆಧಾರ. ಮತ್ಸಂಸ್ಥಂ ಅಮೃತತ್ವಂ ಪ್ರಾಣಿನಾಂ ಇತ್ಯರ್ಥ. ಸಂಸ್ಥಂ ಅಮೃತತ್ವಂ ಪ್ರಾಣಿನಾಂ ಇತ್ಯರ್ಥ. ಪ್ರಾಣಿಗಳಿಗೆಲ್ಲ ಅಮೃತತ್ವ ನನ್ನಿಂದಲೇ ಬರುತ್ತೆ. ಯಾರಾದ್ರೂ ಅಮೃತನಾಗ್ಬೇಕು, ನಾನು ಮರ್ತ್ಯನಾಗಿದ್ರು, ಮರ್ತ್ಯ ಅಂದ್ರೇನೋ ಸಾಯುವ ಸ್ವಭಾವದವನು. ಸಾಯುವ ಸ್ವಭಾವದವನಾದ ನಾನು ಸಾವಿಲ್ಲದಂತಹ ಅಮೃತನಾಗಬೇಕು ಅಂದ್ರೆ ಪರಮಾತ್ಮನ ಜೊತೆ ಸೇರ್ಕೊಂಡು ಅವನ ಸ್ವರೂಪವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅವನಲ್ಲೇ ಪರಮ ಪ್ರೇಮ ಇಟ್ಟರೆ ಅಮೃತನೇ ಆಗಿದ್ದಾನೆ. ದೇಹದಲ್ಲಿ ಅಭಿಮಾನ ಪಟ್ಕೊಂಡು ಸಾಯ್ತಾ ಇದ್ದಾನೆ. ಇಷ್ಟು ಈ ಪ್ಯಾರಾದಾಯ್ತು. ಯಃ ಕಶ್ಚಿನ್ ಮಾಂ, ಯಃ ಕಶ್ಚಿನ್ ಮಾಂ ಅನ್ನಂ ಅನ್ನಾರ್ಥಿಭ್ಯಃ ಅನ್ನಂ ಅನ್ನಾರ್ಥಿಭ್ಯಃ ದದಾತಿ ಪ್ರಯಚ್ಛತಿ ಅನ್ನಾತ್ಮನಾ ಬ್ರವೀತಿ ಸಹ ಇತ್ತಂ ಏವಂ ಅವಿನಷ್ಟಂ ಯಥಾಭೂತಂ ಆವಾಹ ಅವತಿ ಇತ್ಯರ್ಥಃ. ಯಾರೊಬ್ಬ ಮನುಷ್ಯ ಈ ಪ್ರಜಾಪದಲ್ಲಿ ಪ್ರಜೆಯ ಸೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ನನ್ನನ್ನ ಅಂದ್ರೆ ಅನ್ನ ರೂಪವಾದ ನನ್ನನ್ನ ಮಾಮನ್ನಂ ಅನ್ನಾರ್ಥಿಭ್ಯೋ ದದಾತಿ, ಅನ್ನ ಬಯಸುವಂಥವ್ರಿಗೆ ದಿನಾ ಕೊಡ್ತಾನೆ. ಬನ್ನಿ ಸ್ವಾಮಿ ತಗೊಳ್ಳಿ ತಿನ್ನಿ ಅಂತ ಹಾಗೇ ಅನ್ನವನ್ನು ಕೊಡ್ತಾನಲ್ಲ, ಅವನು ನಿಜವಾಗಿ ನನ್ನನ್ನು ಕಾಪಾಡ್ದ, ತನ್ನನ್ನು ಕಾಪಾಡ್ಕೊಂಡ. ಸಹಿತ ಅವನೊಬ್ಬನೇ ಈ ರೀತಿಯಾಗಿ ಏವಂ ಅವಿನಷ್ಟ ಇತ್ತಂ ಈ ರೀತಿಯಾಗಿ ಅನೇನ ಪ್ರಕಾರೇಣ ಹೀಗೆ ಅವನು ಯಥಾಭೂತವಾಗಿ ಅಂದ್ರೆ ನನ್ನನ್ನು ನಾಶವಾಗದಂತೆ ಕಾಪಾಡ್ದ. ಅವ ರಕ್ಷಣೆ ಅದು 19 ಅರ್ಥ ಇದೆ. ಬರ್ತನ
ನಿಂಗ್ ಬರತ್ತನ ಎಲ್ಲ ಹರಟೆ ಹೊಡೀರಿ. ಗುರುಗಳು ನನ್ನ ಹತ್ರ ವ್ಯಾಕರಣ ಹೇಳಿದ್ರು, ಇವ್ರಿಗೆ ಬೇಡವಾದ ಯಾರಕ್ಕೆ ತಳ್ತಾರೆ ತುಂಬ್ತೀವಿ. ಅವರ ಕ್ಷಣಗತಿ ಪ್ರಾಪ್ತಿ ಅವಗಮ ಶವೇಶ ಶ್ರವಣ ಅವರ ಕ್ಷಣಗತಿ ಪ್ರಾಪ್ತಿ ನೀನ್ ಹೇಳಿದ್ದೆ ತಪ್ಪಯ್ಯ. ಸ್ವಾಮ್ಯರ್ಥ ಯಾಚನ ಕ್ರಿಯೆ ಚಾದೀಪ್ತ್ಯವಾಪ್ತಲಿಂಗನ ಹಿಂಸಾದಾನ ಭಾಗ ವೃದ್ಧಿಷು ಅವತಿ ಅಂತಿದೆ. ಅದರಲ್ಲಿ ಅವತೀತಿ ಓಂ ಅಂತ ಬರೋದು, ಕಾಪಾಡ್ತಾನೆ ಅಂತ ಅರ್ಥ. ಆವಾಹ ಅನ್ನೋದ್ರಲ್ಲಿ ಆ ಉಪಸರ್ಗ ಇದೆ. ಆವತ್ ಆವತಾಂ ಆವನ್ ಆವಹ ಆವಾಹನ್ ಮಾಡಿದ್ದಾರೆ. ಅವತಿ ಇತ್ಯರ್ಥ, ಕಾಪಾಡ್ಬಿಟ್ಟ. ನನ್ನನ್ನು ಕಾಪಾಡ್ದ, ತನ್ನನ್ನು ಕಾಪಾಡ್ದ. ಯಾರೋ ಅನ್ನವನ್ನು ಕೊಟ್ಟವನು. ಇನ್ನು ಯಃ ಪುನರನ್ಯಃ ಮಾಂ ಅದತ್ವಾ ಅರ್ಚಿಭ್ಯಃ ಕಾಲೇ ಪ್ರಾಪ್ತೆ ಅನ್ನಮತ್ತಿ ಕಾಲೇ ಪ್ರಾಪ್ತೆ ಅನ್ನಂ ಅತ್ತಿ ತಂ ಅನ್ನಂ ಅದಂತಂ ಭಕ್ಷಯಂತಂ ಪುರುಷಂ ಅಹಂ ಅನ್ನಮೇವ ಸಂಪ್ರತಿ ಅದ್ಮಿ ಭಕ್ಷಯಾಮಿ. ಇನ್ನೊಬ್ಬ ಇದ್ದಾನೆ, ಯಾರಿಗೂ ಕೊಡಲ್ಲ, ಕೇಳಿದವರಿಗೂ ಕೊಡಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ. ಅರ್ಚಿಗಳಿಗೆ ಕಾಲ ಬಂದಾದ್ರು ಅಂದ್ರೆ ಹಸಿವಿನ ಕಾಲದಲ್ಲಿ ಇದ್ರೂ ಕೂಡ ಅನ್ನವನ್ನು ಕೊಡದೆ ತಾನೇ ಅನ್ನವನ್ನು ತಿನ್ಬೇಕು ಅಂತ ತಿಂತಾ ಇದ್ರೆ ಆ ತಿಂತಾ ಇರೋ ಅನ್ನ ಹೇಳತಂತೆ, ಇವನನ್ನ ನಾನ್ ತಿಂತಾ ಇದ್ದೀನಿ, ನನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ, ಇವನ್ ಯಾರಿಗೂ ಹಂಚದೆ ತಾನೊಬ್ಬನೇ ತಿಂತಾ ಇದ್ದಾನೆ, ನಾನೇ ಇವನನ್ನು ತಿಂದ್ಬಿಡ್ತೀನಿ. ಅದಂತಂ ಭಕ್ಷಯಂತಂ ಪುರುಷಂ ಅಹಂ ಅನ್ನಮೇವ ಸಂಪ್ರತಿ ಅದ್ಮಿ. ಅನ್ನರೂಪನಾದ ನಾನೇ ಅವನನ್ನು ತಿಂತೀನಿ ಅಂತ ಹೇಳಿ ಅನ್ನವೇ ಅವನನ್ನು ತಿಂದ್ಬಿಡುತ್ತೆ. ಅದನ್ನ ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿ ಇಷ್ಟ ಹೇಳಿದ್ರು. ಈಗ ಎಲ್ಲರಿಗೂ ಅನ್ನವಾಗಿರ್ತಾನೆ, ಎಲ್ಲರಿಗೂ ಅನ್ನ ಸ್ವರೂಪವಾಗಿದ್ದಾನೆ, ಅನ್ನಾದವಾಗಿ ಹೇಳಿದಾಗ ಒಬ್ಬ ಪೂರ್ವ ಪಕ್ಷಿ ಬಂದ. ಅತ್ರಾಹ ಸ್ವಾಮಿ ನೀವೇನೋ ಹೇಳ್ಬಿಟ್ರಿ. ಏವಂತರ್ಹಿ ಬಿಭೇಮಿ ಸರ್ವಾತ್ಮತ್ವ ಪ್ರಾಪ್ತೇ ಮೋಕ್ಷ. ನೀವು ಹೇಳೋ ತರ ನೋಡಿದ್ರೆ ಸರ್ವಾತ್ಮ ಭಾವನೆ ಎಲ್ರಿಗೂ ಅನ್ನವಾದ್ರು ಎಲ್ಲ ಹಾಕೊಂಡು ಚಕ ಚಕ ಅಜ್ಜಿತಾರೆ. ಬೇಡಪ್ಪ ಮುಕ್ತನಾಗೋದು, ಮೋಕ್ಷಕ್ಕೆ ಹೋದ್ರೆ ಏನ್ ಮಾಡ್ತಾರೆ, ಎಲ್ಲರಿಗೂ ಅನ್ನ ಮಾಡಿಸಿ ನನ್ನನ್ನೇ ಬಡಿಸ್ಬಿಡ್ತಾರೆ. ಎಲ್ಲರ ಅನ್ನವಾಗಿ ನನ್ನನ್ನು ಎಲ್ಲ ಅನ್ನ ರೂಪ ತಿಂದು ಬಿಡ್ತಾರೆ. ಅದು ಭಯ ಆಗತ್ತೆ ನನಗೆ. ಏವಂತರ್ಹಿ ಬಿಭೇಮಿ. ಯಾಕೆ ಸರ್ವಾತ್ಮ ಪ್ರಾಪ್ತಿಯಾದ ಮೋಕ್ಷ ಅನ್ನೋದು ಈಗ ಅನ್ನರೂಪವಾಗಿ ಎಲ್ಲರಿಗೂ ಹಾಕೋದಾದ್ರೆ ಅಷ್ಟು ಸಂಸಾರ ಈ ಸಂಸಾರದಲ್ಲಿ ಸ್ವಲ್ಪ ಕಷ್ಟ ಇದೆ. ಆದ್ರೆ ನೀವ್ ಹೇಳೋ ತರ ಎಲ್ರಿಗೂ ಅನ್ನವಾಗಿ ನನ್ನನ್ನು ಯಾರು ತಿನ್ನಲ್ಲಪ್ಪ. ಅದು ಯಥೋ ಮುಕ್ತೋಪ್ಯಹಂ ಅನ್ನಭೂತಃ ಆದ್ಯಸ್ಯಾಂ ಅನ್ಯಸ್ಯ. ನಾನು ಮುಕ್ತನಾದ ಮೇಲೂ ಕೂಡ ಅನ್ನ ರೂಪವಾಗಿ ಎಲ್ಲರಿಗೂ ತಿನ್ನಬೇಕಾದ ವಸ್ತು ಆಗ್ಬಿಡ್ತೇನೆ. ಚಕ್ಲಿ ಕೊಡ್ಬೇಡ ಮಾಡ್ಕೊಂಡು ನಾನು ತಿಂದ್ಬಿಡ್ತಾವೆ. ಆದ್ರೆ ನಾನು ಮುಕ್ತನಾಗೋದು ಇಲ್ಲ, ಸಂಸಾರದಲ್ಲೇ ಇರ್ತೀನಿ. ಈ ಮೋಕ್ಷವೂ ಬೇಡ, ನೀವು ಉಪನಿಷತ್ ಆಖ್ಯಾಸ ಹೆದರ್ ಬಿಟ್ಟ. ಆದ್ಯ ಅನ್ನೋದಕ್ಕೆ ತಿನ್ನಬೇಕಾದಂತ ಅರ್ಥ. ನೀವೇನ್ ಹೇಳ್ತೀರಿ ಅನ್ನಾದ್ಯ ಅನ್ನುವಾಗ ಕ್ರಮ ಹೇಗೆ ಹೇಳ್ತೀರ? ಅನ್ನಾಧ್ಯಾಯೇತ್ಯನ್ನ ತಲೆ ಆಯ್ತು. ಅಧ್ಯಾಯನ ಅಧ್ಯಾಯನ ಒಂದ್ಸಲ ಅನ್ನಾದ್ಯಂ ಹೇವಾತ್ಮನ್ ಧತ್ತೆ ಅಂದ್ರೆ ಅನ್ನಾದ್ಯಮಿತ್ಯನ್ನ. ಸರಿ ಇಲ್ಲ ನಿನ್ ಕಣ್ಣು, ಹುಷಾರಿಲ್ಲ ನಿನಗೆ. ಕಣ್ಣು ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ, ಅಂದ್ರೆ ಶೀತ ತುಂಬಿಟ್ಟಿದೆ ಫುಲ್ಲು. ನಿದ್ದೆ ಮಾಡಿದ್ರು ರಾತ್ರಿ ಮಾಡಿದ್ಯಾ? ಏನಾಗಿದೆಯಾ? ಭಾಷ್ಯಕಾರರು ಬರ್ದಿ ಅಧ್ಯಾಹ ಬರ್ದ್ಯಾರ ಆದ್ಯಾಹ ಬರ್ದ್ಯಾರ? ಅದನ್ನ ಅಧ್ಯಾಹನ ರೂಪ ತಪ್ಪು ಹೇಳಲಿಲ್ಲ ಅದನ್ನಷ್ಟೇ. ಅದ ಭಕ್ಷಣೆಗೆ ರುಹಲವ್ರ ನೆತ ಬಂದು ನೆತಿಗೆ ಆದ್ಯಂ ಕರ್ತವ್ಯಂ ಅದನೀಯಂ ಆದ್ಯಂ ಆಗ ಅದ್ಯಂ ಆಗಲ್ಲ. ವೈದಿಕರಿಗೆ ಏನ್ ತಲೆ ಇಲ್ಲ. ಹೊಡಿತಾರೆ ಹೇಳ್ತೀಯ? ಎಲ್ಲ ತಪ್ಪು ಹೇಳಿದ್ರೇನೆ ಅವರಿಗೆ ಗೌರವ. ವೇದ ಅಂತ ಹೇಳಿಲ್ಲಪ್ಪ ಕರ್ಮನ. ವೇದನ ಪದ ಹೇಳತ್ತನ, ನೀನ್ ಮಾಡೋ ಪದ ಅಸ್ಮದ್ರಿಗಿತ್ಯಸ್ಮದ್ರಿ ಅಕ್ಕಂತ ಆಗ್ಬೇಕು. ಅಸ್ಮದ್ರಿಗಿತ್ಯಸ್ಮ ಧ್ರಿಯಕ್ಕಂದು ಮಾಡ್ತಾರೆ, ಅದು ತಲೆ.
ಬಿಸಿ ಮಾಡಿದಲ್ಲ ಎಂತದಿದೆ ಅದಕ್ಕೂ ಅದಕ್ಕೆ ಇದು ನೀನ್ ಬಿಡಿಸುವಾಗ ನೀನ್ ಮಾಡಿದ್ದಷ್ಟೇ. ಅದು ಶ್ರುತಿನೇ ಅಧ್ಯಯನ ಮಾಡುವಾಗ ಹೇಳಿದ್ದು, ಸಂಬಂಧ ಇಲ್ಲ. ಹೌದು ಬಿಡು. ಅನ್ನಭೂತ ಆದ್ಯ ಸ್ಯಾಂ ಅನ್ಯಸ್ಯ. ಆದ್ಯ ಅಂದ್ರೇನು? ಇಷ್ಟೊತ್ತು ಹೇಳಿದ್ದು ಅದು ತಿನ್ನಲ್ಪಡ್ತಕ್ಕವನು ಕಣೋ. ಮೊದಲಿಗೆ ಅಲ್ಲ, ಆಲೂಭವ ಅರ್ಥ ಅಲ್ಲ, ತಿನ್ನಲ್ಪಡಬೇಕಾದವನೋ. ಎಲ್ಲರಿಗೂ ತಿನ್ನಿಸ್ಕೊಳ್ಳೋ ನಾನಾಗ್ಬಿಡ್ತೀನಪ್ಪ ನ್ಯಾಯ ಅಂತಂದ. ಏವಂ ಮಾಭೈಷೀಹಿ. ಅಯ್ಯೋ ಹಾಗಲ್ಲ ಹೆದರ್ಬೇಡ ಕಣೋ, ಅನ್ನುವಾಗ್ಬಿಟ್ಟೆ ಎಲ್ಲ ನಾನು ತಿಂದಾಕ್ಬಿಡ್ತಾರೆ ಮುಕ್ತನಾದ್ರೆ ಅಂತ. ಸಂವ್ಯವಹಾರ ವಿಷಯತ್ವ ಸರ್ವಕಾಮ ಅಶನಸ್ಯ. ಸಂವ್ಯವಹಾರ ವಿಷಯತ್ವ ಸರ್ವಕಾಮಾಶನಸ್ಯ. ಲೋಕ ವ್ಯವಹಾರದಲ್ಲಿ ಇರೋದನ್ನ, ಇರೋ ಅನ್ನವೆಲ್ಲ ಪರಮಾತ್ಮನೆ, ಇರೋ ತಿನ್ನೋರೆಲ್ಲರೂ ಪರಮಾತ್ಮನೆ. ಅಯ್ಯೋ ಅನ್ನವಾಗಿ ಎಲ್ರು ನಾನು ತಿಂದ್ಬಿಡ್ತಾರೆ ಅಂದ್ರೆ ಬೇಡ ಬೇಡ ಬೇಡ, ಅದೆಲ್ಲ ಅರ್ಥ ಇಲ್ಲ. ಜ್ಞಾನ ವಿವೇಕ ಇಲ್ಲದವರು ಬೇಡ ಬೇಡ ಅಂತ. ಹೀಗೆ ಅನ್ನಾದ ಈ ವ್ಯವಹಾರವೆಲ್ಲ ಸರ್ವಕಾಮ ಅಶನಸ್ಯ. ಎಲ್ಲರೂ ತಿಂತಾರೆ ಅನ್ನೋ ಅಶನ ಅಂದ್ರೇನು ಊಟ. ಎಲ್ಲರೂ ಇಷ್ಟ ಬಂದಾಗ ಊಟ ಮಾಡ್ತಾರೆ ಅನ್ನೋದು ಒಂದು ಲೋಕದ ವ್ಯವಹಾರದಲ್ಲಿ ಇರೋದನ್ನು ಅನುವಾದವೇ ಹೊರತು ಈ ಮುಕ್ತನಾದ್ರೆ ಎಲ್ರಿಗೂ ಇವನ್ನ ಅನ್ನ ಮಾಡಿ ಎಲ್ರಿಗೂ ಅಡಿಗೆ ಮಾಡಿ ಹಾಕ್ತಾರೆ ಅಂತ ಅರ್ಥ ಅಲ್ಲ. ಆ ಮುಕ್ತನಾದ ಜ್ಞಾನಿಯನ್ನ ಈಗ ಬರೀತಾರೆ ನೋಡು. ಅತೀತ್ಯಾಯಂ ಸಂವ್ಯವಹಾರ ವಿಷಯಂ ಅನ್ನ ಅನ್ನಾದಿ ಲಕ್ಷಣಂ ಅವಿದ್ಯಾಕೃತಂ ವಿದ್ಯೆಯಾ ಬ್ರಹ್ಮತ್ವಮಾಪನ್ನಃ ವಿದ್ವಾನ್. ಸಂವ್ಯವಹಾರ ವಿಷಯ ಅಂದ್ರೆ ಲೋಕದಲ್ಲಿ ಇಟ್ಕೊಂಡಿರೋ ವ್ಯವಹಾರ ಅಷ್ಟೇ, ಅದನ್ನು ಅನುವಾದ ಮಾಡಿ ಶ್ರುತಿ ಹೇಳ್ತಾ ಇದೆ. ಸಂವ್ಯವಹಾರದಲ್ಲಿ ಏನೋ ಕೆಲವರು ಅನ್ನ, ಕೆಲವರು ಅನ್ನಾದಿ. ಅನ್ನಾದಿನ ಅನ್ನಾದಹ ಎರಡು ಅರ್ಥ ಒಂದೇ. ಅನ್ನಾದಿಯಿಂದ ಅನ್ನವನ್ನು ತಿನ್ನುವನು. ಅನ್ನಾದಿ ರೂಪವಾದಂತಹ ಈ ವ್ಯವಹಾರವನ್ನ ಅವಿದ್ಯಾಕೃತಂ, ತಪ್ಪಿಳಿಕೆಯಿಂದ ಮಾಡ್ಕೊಂಡದ್ದಷ್ಟೇ. ತಪ್ಪಿಳಿಕೆಯಿಂದ ದೇಹ ಅನ್ನವೋ ಅನ್ನೋದು ದೇಹವೇ ಅನ್ನಲ್ವಾ? ದೇಹವೇ ಅನ್ನವ. ಏನ್ ಹೇಳುತ್ತೆ? ಶರೀರಮನ್ನಾದಂ ಪ್ರಾಣೋವಾನ್ನಂ. ಇನ್ನೊಂದ್ ಕಡೆನೆ ಶರೀರವೂ ಅನ್ನ ಪ್ರಾಣವೂ ಅನ್ನ, ಎರಡೂ ಆಗತ್ತೆ. ಹೀಗೆ ತಪ್ಪು ತಿಳುವಳಿಕೆಯಿಂದ ಅಭಿಮಾನ ಪಟ್ಕೊಂಡು ಅವನು ನಾನು ಅನ್ನವೂ ಆಗಿದ್ದೀನಿ ಅನ್ನಾದವೂ ಆಗಿದ್ದೀನಿ ಅಂತ ಹೇಳಿ ಮಾಡ್ಕೊಂಡಿ ಅನ್ನಲ್ಲ. ಅದನ್ನ ವಿದ್ಯೆಯ ಬ್ರಹ್ಮತ್ವ ಆಪನ್ನಃ. ಸರಿಯಾದ ಗುರುಗಳ ವಾಕ್ಯ ವಿವೇಕ ಇದ್ರೆ ಓ ಎರಡೂ ನಾನೇ ಅಂತ ಆದ್ಮೇಲೆ ಅಂತ ಎರಡು ನಾನು ಅನ್ನೋದು ಸರಿನಾ, ನಾನಲ್ಲ ಅನ್ನೋ ಸರಿನಾ? ಒಂದು ದೊಡ್ಡ ಪಾತ್ರೆ, ಒಂದು ಚಿಕ್ಕ ಪಾತ್ರೆ. ದೊಡ್ಡ ಪಾತ್ರೆ ಚಿಕ್ಕ ಪಾತ್ರೆ ಅಲ್ಲ. ಚಿಕ್ಕ ಪಾತ್ರೆ ಈಗ ಪಂಚಪಾತ್ರೆ ಇದೆ, ತಂಬಿಗೆ ಇದೆ. ಪಂಚಪಾತ್ರೆ ತಂಬಿಗೆ ಅಲ್ಲ, ತಂಬಿಗೆ. ಆದ್ರೆ ಎರಡೂ ಆಗಿದೆ. ಯಾವುದೋ ತಾಮ್ರ. ತಾಮ್ರ ದೊಡ್ಡದು ಚಿಕ್ಕದು ಎರಡೂ ಆಗಿದೆ ಅಂತ ಹೇಳೋಣ. ತಾಮ್ರ ನಿಜವಾಗಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅಂತ ಹೇಳೋಣ. ಯಾವ ವಾಕ್ಯ ಸರಿ ಅನುಭವಕ್ಕೆ? ಯಾವ್ದು ಸರಿ? ದೊಡ್ಡದು ಅದೇ ಚಿಕ್ಕದು ಅದೇ ಅದೇ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. ಸರಿ, ಹಾಗೆರಡು ಹೇಳ್ಬೋದು. ಅರ್ಥ ಒಂದೇ, ವ್ಯತ್ಯಾಸ ಇಲ್ಲ. ಹೀಗೆ ಬ್ರಹ್ಮಜ್ಞಾನದಿಂದ ಇಡೀ ಜಗತ್ತೆಲ್ಲವೂ ತಾನಾದ್ಮೇಲೆ ನಾನೇ ಅನ್ನ ನಾನೇ ಅನ್ನಾದ, ನಾ ಅನ್ನವೂ ಅಲ್ಲ ಅನ್ನೋದೂ ಅಲ್ಲ, ಎಲ್ಲವೂ ಆಗಿದ್ದೀನಿ ಎಲ್ಲವೂ ಆಗಿಲ್ಲ, ಎರಡೂ ಹೇಳ್ಬೋದು ಅಲ್ವನಾ? ಹೀಗೆ ಬ್ರಹ್ಮತ್ವವನ್ನು ಪಡ್ಕೊಂಡಂಥವನು ಜ್ಞಾನಿ, ಮಹಾಜ್ಞಾನಿ ಅವನು. ತೇಹಿ ಲೋಕೆ ಏನ್ ನೋಡಬಾರ್ದು ಅಂದ್ರೆ ಏಕೇಚಿತ್ ಸ್ಯಾದೇವಪಿ ಕೇಚಿತ್ ಅಂತ ಶುರು ಆರಂಭ. ಏಕೇಚಿತ್ ಭವಿಷ್ಯಂತಿ ತೇಹಿ ಲೋಕೆ ಇಂಥ ಎಲ್ಲೂ ಹುಟ್ಟಿಲ್ಲದ ಎಲ್ಲಲ್ಲೂ ಏಕರೂಪನಾದಂಥ ಅಜೇ ಸಾಮ್ಯೇಚ ಏಕೈಚಿತ್ ಭವಿಷ್ಯಂತಿ ಮಹಾಧಿಯ ಅಂದ್ರು. ಮಹಾಬುದ್ಧಿಶಾಲಿಗಳು. ಬುದ್ಧಿ ಅಂದ್ರೆ ಜಗತ್ತಲ್ಲಿ ಇಷ್ಟೆಲ್ಲ ವಿಕಾರ, ಇಷ್ಟೆಲ್ಲ ವೆರೈಟಿ ಇದ್ರು ಏಕರೂಪವಾದ ಬ್ರಹ್ಮವನ್ನೇ ಯಾವಾಗಲೂ ನೋಡ್ತಾರೋ ಮಹಾಬುದ್ಧಿಶಾಲಿಗಳು. ತೇಹಿ ಲೋಕೆ ಮಹಾಜ್ಞಾನಾಹ ತಚ್ಚಲೋಕು ನಗ. ಅವರ ಮನಸ್ಸಿನ ಅರ್ಥವನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಭಾಷ್ಯಕಾರರು ಏಕೇಚಿತ್ ಸ್ತ್ರ್ಯಾದಯೋಪಿ, ಸ್ತ್ರೀಯರು ಮಕ್ಕಳು
ಶೂದ್ರರು ಚಂಡಾಲರು ಯಾರು ತಿಳ್ಕೊಂಡು ಬ್ರಹ್ಮಜ್ಞಾನಿಗಳೇ ಅವರು. ತಸ್ಯ ನೈವ ದ್ವಿತೀಯಂ ವಸ್ತ್ವಂತರಮಸ್ತಿ ತಸ್ಯ ನೈವ ದ್ವಿತೀಯಂ ವಸ್ತ್ವಂತರಮಸ್ತಿ ಯಥೋ ಬಿಭೇತಿ. ಎರಡನೇ ವಸ್ತು ಅನ್ನೋದೇ ಆ ಜ್ಞಾನಿಗೆ ಇಲ್ಲ. ಹೆದರೋಬೇಕ, ಎಲ್ಲವೂ ಪರಮಾತ್ಮನೇ, ತನ್ನ ಆತ್ಮನಾದ ಪರಮಾತ್ಮೆ ಆದ್ಮೇಲೆ. ಅತಃ ನಭೇತವ್ಯಂ ಮೋಕ್ಷಾತ್. ಅತಃ ನಭೇತವ್ಯಂ ಮೋಕ್ಷಾತ್. ಮೋಕ್ಷದಿಂದ ಮಾತ್ರ ಹೆದರಬಾರದು. ಮೋಕ್ಷ ಅನ್ನೋದು ಸ್ವರೂಪಕ್ಕೆ ಹೆಸರು. ಈ ಮೋಕ್ಷ, ನಿದ್ದೆ, ಪರಮಾತ್ಮ ಮೂರು ಒಂದೇ ರೂಪವೇ, ಬೇರೆ ಬೇರೆ ದೃಷ್ಟಿಯಿಂದ ಹೆಸರು. ಈ ಕಲ್ಪಿತಾತ್ಮರಿಂದ ಆ ಪರಮಾತ್ಮನ ಹೆಸರು ಬಂತು. ಎಚ್ಚರ ಕನಸುಗಳು ಆಗತ್ತೆ ಅಂತ ಇಟ್ಕೊಂಡು ನಿದ್ದೆ ಅಂತ ಇರೋ ಸ್ವರೂಪಕ್ಕೆ ಹೆಸರು ಬಂತು. ಈ ವಿವೇಕ ಬಂದ ಮೇಲೆ ಕಲ್ಪಿತವಾದಂತಹ ಬಂಧನಗಳೆಲ್ಲ ಹೋಗ್ಬಿಡತ್ತಲ್ಲ, ನಿಜವಾಗಿ ಬಂಧನ ಆಗಿರಲ್ಲ, ಸುಖ ದುಃಖಗಳು. ಆ ಕಲ್ಪಿತ ಬಂಧನಗಳೆಲ್ಲ ಹೋಗೋದ್ರಿಂದ ಮೋಕ್ಷ ಆಯ್ತು. ಈ ಬಂಧನಕ್ಕೆ ಬರೋದು ಮುಖ್ಯ ದೋಷ ಪಾರತಂತ್ರ್ಯ. ಬಂಧನದಿಂದ ಆಗೋ ದೋಷ ಯಾವ್ದು? ಪಾರತಂತ್ರ್ಯ ಅಂದೇನ? ಇನ್ನೊಬ್ರು ಹೇಳದ ಕೇಳಾಗಿರೋದು. ಅದಕ್ಕೆ ನಿಮ್ಗೆ ಕೇಳಕ್ಕೆ ಇಷ್ಟ ಇರಲ್ಲ, ಎಲ್ಲರೂ ರೂಮಿಗೆ ಹೋಗಿ ಕೂತ್ಕೋತೀರಿ, ಅಲ್ಟ್ರಾ ಹೊಡಿತಾ ಇರ್ತೀರಿ ಅಲ್ವನಾ? ನಾನ್ ನೋಡಿ ಇಲ್ಲ ಅಂತೀಯಲ್ಲ, ಅನುಭವನ ವಿರೋಧ ಮಾಡಬಾರ್ದು. ನಿಮ್ಮ ಅನುಭವಕ್ಕ ಇಬ್ರು ಹುಡುಗರು ಬಂದ ರೂಮಲ್ಲಿ ಕೂತ್ಕೊಂಡು ಒಂದೇ ಹೊರಗೆ ಊಟಕ್ಕೆ ಹೊರ ತನಕ ಕೂತ್ ಹೋಗ್ತಾ ಇದಾರೆ, ದಿವಸ ಏನು ಮಾಡಲ್ಲ ಅಂತಾರ. ಏನ್ ಅವರ ಎಂತ ಪಾಠ ಆಡಿಸ್ಕೊಂಡು ಪ್ಯಾಂಟ್ ಹಾಕೊಂಡ ಏವಂ ತರ್ಹಿ ಕಿಮಿದಮಾಹ ಅಹಮನ್ನಾದಃ ಇತಿ ದ್ವಿತೀಯ ಬ್ರಹ್ಮ. ಎರಡನೇ ವಸ್ತುವೇ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ನಾನೇ ಅನ್ನಾದ ಈ ಶಬ್ದ ಯಾತಕ್ಕೆ? ಇದೆಲ್ಲ ಯಾತಕ್ಕೆ ಹೇಳಿದ ಅವನು ಜ್ಞಾನಿಯಾದವನು ಅಂದ್ರೆ ಉಚ್ಯತೆ. ಸ್ವಾಮಿ ಅವನು ಹೇಳಿದ್ದಳು ಸ್ವಲ್ಪ ಅರ್ಥ ಇದೆ. ನಾನೇ ದೊಡ್ಡ ಚೊಂಬು ಹೌದು, ನಾನೇ ಚಿಕ್ಕ ಪಾತ್ರೆನೋ ಹೌದು ಅಂತ ತಾಮ್ರ ಹೇಳ್ಬೋದು. ತಾಮ್ರ ಕೂತ್ಕೊಂಡು ಹಂಡೆನೂ ನಾನೇ, ಬಕೀಟು ನಾನೇ, ಚೊಂಬು ನಾನೇ, ಪಂಚಪಾತ್ರೆನೂ ನಾನೇ ಅಂತ ಹೇಳ್ಬಹುದು. ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅಂತ ಹೇಳ್ಬೋದು, ಎರಡು ಶಬ್ದವೂ ಹೇಳ್ಬೋದು. ಯೋಯಂ ಅನ್ನಾನ್ನಾದ ಲಕ್ಷಣ ಸಂವ್ಯವಹಾರ, ಯೋಯಂ ಅನ್ನಾನ್ನಾದಿಲಕ್ಷಣ ಸಂವ್ಯವಹಾರ ಕಾರ್ಯಭೂತಃ ಸಂವ್ಯವಹಾರ ಮಾತ್ರಮೇವ ಪರಮಾರ್ಥ ವಸ್ತು. ಈ ದೊಡ್ಡದು ಚಿಕ್ಕದು ಆಕಾರಗಳು ಉಪಯೋಗಗಳು ಅದೆಲ್ಲ ವ್ಯವಹಾರಕ್ಕಷ್ಟೇ, ನಿಜವಾಗಿರೋದಲ್ಲ. ನಿಜವಾಗಿರೋ ತಾಮ್ರ ಹೇಗೋ ಹಾಗೆ ಜಗತ್ತಲ್ಲಿ ಅನೇಕ ಆಕಾರಗಳು, ಹೆಸರುಗಳು, ಅದೆಲ್ಲ ನಮ್ಮ ಪ್ರಯೋಜನಕ್ಕೋಸ್ಕರ ನಾವು ಇಟ್ಟದ್ದಷ್ಟೇ ಹೊರದು ವಸ್ತು ಒಂದೇ ಪರಮಾತ್ಮನೇ ಹೀಗಾಯ್ತು ತೋರ್ತಾ ಇರೋದು. ಆದ್ರೆ ಇದಕ್ಕೆಲ್ಲ ನಾ ಪರಮಾರ್ಥ ವಸ್ತು, ಸತ್ಯತ್ವ ಇಲ್ಲ. ನಟ್ಟಿಸ್ಕೊಂಡು ಹೋದ್ರೆ ಕಟ್ಟಾಕ್ಬಿಡತ್ತೆ ಸುಳ್ಳನ್ನ, ಆಮೇಲೆ ಬಿಡಿಸ್ಕೊಳಕ್ಕೂ ಆಗಲ್ಲ. ಒಳ್ಳೆ ಪಿಶಾಚಿ ಹಿಡ್ಕೊಂಡಾಗ ಅಯ್ಯೋ ಬಿಡೋದ್ರೆ ಬಿಟ್ಬಿಡತ್ತಾರ. ಇಷ್ಟು ದಿವ್ಸ ಕಟ್ಕೊಂಡು ಅದೆಲ್ಲ ಆಗಲ್ಲ, ಕೊಡೋದೆಲ್ಲ ಕೊಟ್ಟು ಬಿಡು ಅಂತ ಹೇಳಿ ಇರೋದೆಲ್ಲ ಕಿತ್ಕೊಂಡು ಏನು ಉಳಿಸ್ತೆ ಬರೀ ಮೇಲ್ ಓಡಿಸತ್ತಷ್ಟೆ. ಏವಂ ಭೂತೋಪಿ ಬ್ರಹ್ಮ ನಿಮಿತ್ತ ಬ್ರಹ್ಮ ವ್ಯತಿರೇಕೇಣ ಅಸನ್ನಿತಿ ಕೃತ್ವಾ ಬ್ರಹ್ಮ ವಿದ್ಯಾಕಾರ್ಯಸ್ಯ ಬ್ರಹ್ಮಭಾವಸ್ಯ ಸ್ತುತ್ಯರ್ಥಮುಚ್ಯತೆ. ಅಹಮನ್ನಂ ಅಹಮನ್ನಾದಃ ಇತ್ಯಾದಿ. ಹೀಗೆ ಎಲ್ಲ ಕಲ್ಪಿತ ವ್ಯವಹಾರ, ಈ ಪ್ರಯೋಜನ, ಬೆಲೆ, ಹೆಸರು, ಆಕಾರ, ರೂಪ ಕಾರ್ಯ ಸಮಾಖ್ಯಾಶ್ಚ ಭಿದ್ಯಂತೆ. ನಾಲ್ಕು ಬೇರೆ ವಸ್ತು ಒಂದೇ ವಸ್ತುವಿಗೆ ಬೆಲೆ ವ್ಯತ್ಯಾಸ ಆಗತ್ತೆ. ಈಗ ಭೂಮಿಯಲ್ಲಿರೋ ವಸ್ತು ಎಲ್ಲ ಭೂಮಿ ಅಂತ ಕರಿಬಹುದಲ್ವಾ? ಆ ಭೂಮಿಯಲ್ಲಿರೋ ವಸ್ತು ವಜ್ರನೂ ಇರಬಹುದು, ಮಣ್ಣಿನ ಹೆಂಟೆನೂ ಇರಬಹುದು, ಇಟ್ಟಿಗೆ ಚೂರು ಇರಬಹುದು, ತಾಮ್ರ ಚೂರು ಇರಬಹುದು. ಅದರ ಪ್ರಯೋಜನ ಬೇರೆ ಆದ್ರಿಂದ, ಆಕಾರ ಬೇರೆ ಆದ್ರಿಂದ, ಹೆಸರು ಬೇರೆ ಆದ್ರಿಂದ ಬೆಲೆ ವ್ಯತ್ಯಾಸ ಆಗುತ್ತೆ. ಬೆಲೆ ಒಂದೇ ಅಲ್ಲ. ಬೆಳ್ಳಿಗೂ ಬಂಗಾರಕ್ಕೂ ಒಂದೇ ಬೆಲೆನಾ? ಚೆನ್ನಾಗಿ ಹೇಳ್ತೀರಿ ನೀವು. ಅಲ್ಲ ಸ್ವಾಮಿ, ಎಲ್ಲ ಭೂಮಿ ಇರಬಹುದು, ಭೂಮಿಲೇ ಬಂದಿರಬಹುದು. ಆದ್ರೆ ಬಂಗಾರ, ತಾಮ್ರ ಎರಡು ಒಂದೇ ಅಲ್ಲ ಅನ್ನೋ. ಹೀಗೆ ಪ್ರಪಂಚದ ವಸ್ತುಗಳಲ್ಲಿ ಆಕಾರ ಇದೆಯಲ್ಲ, ಈ ಆಕಾರ, ಇದರ ಪ್ರಯೋಜನ, ಇದರ ಬೆಲೆ ಎಲ್ಲ ಲೆಕ್ಕ ಮಾಡಿದ್ರೆ, ಹೆಸರು ಎಲ್ಲ ವ್ಯವಹಾರಕ್ಕಷ್ಟೇ. ನಿಜವಾಗಿರೋದು ಒಂದೇ ವಸ್ತು.
ಸತ್ಯ ಒಂದೇ ಆದ್ರೂ ಈ ನಾಲ್ಕರಿಂದ ಎಲ್ಲ ಬೇರೆ ಅನ್ಸುತ್ತೆ. ಆದ್ರಿಂದ ಈ ಬೇರೆ ಯಾರು ಸುಳ್ಳಾದದ್ದನ್ನ ಏನು ಇಲ್ಲ ಅಂತ ಹೇಳಿದ್ರು ಬ್ರಹ್ಮ ನಿಮಿತ್ತವಾಗಿಯೇ ಇದೆಲ್ಲ ಬ್ರಹ್ಮವೇ ಆಸ್ಪದ ಅದಕ್ಕೆ. ಬ್ರಹ್ಮ ವ್ಯತಿರೇಕವಾಗಿ ಅವೆಲ್ಲ ಇಲ್ಲವೇ ಇಲ್ಲ. ಇದನ್ನ ನಿಶ್ಚಯ ಮಾಡಿಕೊಂಡು ಬ್ರಹ್ಮಜ್ಞಾನಿಯಾದ ಅವನಿಗೆ ಈ ತತ್ಕ್ಷಣದಲ್ಲಿ ಸಿಗುವಂತಹ ಫಲ ಬ್ರಹ್ಮ. ಬ್ರಹ್ಮಜ್ಞಾನಿ ಆದ ತಾನೇ ಬ್ರಹ್ಮನಾಗಿಯೇ ಬಿಡ್ತಾನೆ. ಬ್ರಹ್ಮ ಆಗಿದ್ದವನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದು. ಈಗ ಅವರ ಆ ಜ್ಞಾನವನ್ನು ಹೊಗಳೋಕೋಸ್ಕರವಾಗಿ ಹೇಳ್ತಾ ಇದೆ, ಅವನೇ ಅನ್ನ, ಬ್ರಹ್ಮಜ್ಞಾನಿಯೇ ಅನ್ನ, ಬ್ರಹ್ಮಜ್ಞಾನಿಯೇ ಅನ್ನಾದ, ಬ್ರಹ್ಮವೇ ಅನ್ನ ಬ್ರಹ್ಮವೇ ಅನ್ನಾದ ಅಂತ ಹೇಳ್ಬೋದಾಯ್ತು. ಅದಕ್ಕೆ ಶ್ರುತಿ ಬ್ರಹ್ಮ ಅಂತ ಹೇಳಿಲ್ಲ. ಯಾರನ್ನ ಹೇಳ್ತೋ? ಯಾಕೆಂದ್ರೆ ಜ್ಞಾನವನ್ನು ಹೊಗಳಬೇಕಾಗಿದೆ. ನೋಡಿ ಸ್ವಾಮಿ, ಜಗತ್ತಲ್ಲಿ ಇರೋದೆಲ್ಲ ಈಗ ಒಂದೊಂದಾಗ ಕೊಂಡ್ಕೊಂಡು ಬಂದು ನಮ್ದು ಅಂತ ಇಟ್ಕೊಳಕ್ಕಿಂತ ಎಲ್ಲ ನೀವೇ, ನಿಮ್ದು ಅಂತೂ ಬೇಡ, ಅಷ್ಟು ನೀವೇ ಒಟ್ಟಿಗೆ ಕೊಟ್ಬಿಡ್ತೀನಿ ತಗೋ ಅಂತಂದ್ರೆ ನಿಮ್ ಸಂತೋಷನ ದುಃಖನ? ಬೇಡ. ಅದನ್ನ ಇಡೀ ವಿಶ್ವವನ್ನೇ ಹೀಗೆ ತಗೊಂಡು ಏಕಕಾಲದಲ್ಲಿ ನಿಮ್ದೇ ಸ್ವರೂಪ ಇಟ್ಕೋ ಅಂದ್ರೆ ನೀನ್ ತಗೋತೀಯ? ಬೇಡ, ಅಲ್ಲಿ ಹೋಗಿ ಒಂಚೂರು ಅದನ್ನ ತಗೊಂಡ್ಬರ್ತೀನಿ, ಬೇಕೋ ಇದನ್ನ ತಗೊಂಡ್ಬರ್ತೀನಿ, ಗಣಪತಿಗೆ ಜಲ್ಲಿ ಕಾಗದ ಬೇಕೋ ಅಂಟಿಸ್ಬೇಕು ಅಂತ ಹೇಳಿ ತಗೊಂಬಂದು ಅಂಟಿಸ್ತೀರ. ಮನುಷ್ಯನಿಗೆ ಆರಿಸ್ಕೊಂಡು ತಗೊಂಡ್ರೆ ಏನೋ ತಗೊಂಡೆ ಅಂತ ಎಲ್ಲ ಅದೇ, ಎಂಥದ್ದು ಇರಲ್ಲ. ನಾ ಹೇಳ್ತಾ ಇದ್ದೆ, ಊರಲ್ಲಿರೋ ಅಷ್ಟು ಗಣಪತಿನೂ ಹೊಳಗ್ ಬಿಡ್ತಾರೆ. ಬೆಳಗ್ಗೆ ಹೋಗಿ ನೋಡ್ರೆ ಎಲ್ಲ ಮಣ್ಣು ಜಾರತ್ತೆ. ಅದು ವಿಷಯ ಬೇರೆ. ಒಟ್ಟು ಗಣಪತಿ ಏನಾಗಿರುತ್ತೆ, ಅದೇ ಮಣ್ಣೆ. ಅವ್ರ ಮನೆ ಗಣಪತಿ ಆಗಿತ್ತು, ಇವ್ರ ಮನೆ ಗಣಪತಿ ಏನಾಗಿತ್ತು? ಏನೂ ಆಗಿಲ್ಲ. ಹೀಗೆಲ್ಲವೂ ಬ್ರಹ್ಮವೇ. ಆದ್ರಿಂದ ಬ್ರಹ್ಮಜ್ಞಾನ ಹೊಳೋಕೋಸ್ಕರ ಹೇಳಿದೆ, ನಾನೇ ಅನ್ನ, ನಾನೇ ಅನ್ನ, ನಾನೇ ಅನ್ನ, ನಾನೇ ಅನ್ನಾದ, ನಾನೇ ಅನ್ನಾದ. ನನಗಿಲ್ದೇ ಇರೋದು ಯಾರಿಗೂ ಇಲ್ಲ, ನನಗೆ ಸಿಗುವಂತಹ ಸಂಪತ್ತು ಯಾರಿಗೂ ಸಿಗೋದಿಲ್ಲ. ಸುಮ್ಮನೆ ಎಲ್ಲ ಅನ್ಕೊಂಡು ಯಾರೇ ಸಿಕ್ಕಿದೆ. ಎಲ್ಲರೂ ಕಲ್ಪಿತ ವಸ್ತುಗಳು ಸಿಕ್ಕೊಂಡು ಈ ನೊರೆ ಗುಳ್ಳೆಗಳು ಆರಿಸ್ಕೊಂಡಾಗೆ. ಅವನು ಸಮುದ್ರನೇ ತಂದು ಮಾಡ್ಕೊಂಡಾಗ, ಸಮುದ್ರವೇ ತಂದು ತಾನು ಸ್ವರೂಪ ಮಾಡ್ಕೊಂಡ್ರೆ ದೊಡ್ಡ. ಆ ಮೇಲಿರೋ ನೊರೆ ಮಾತ್ರ ತಗೋತೀನಿ, ಆ ಗುಳ್ಳೆ ತಗೋತೀನಿ, ಆ ಅಲೆ ಏನ್ ತಗೋತೀಯ ನೀನು? ಹೀಗೆ ಎಷ್ಟು ಹಮನ್ನಾದ 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 ಇತ್ಯಾದಿ. ಅತಃ ಭಯಾದಿ ದೋಷ ಗಂಧೋಪಿ ಅವಿದ್ಯಾನಿಮಿತ್ತ ಅವಿದ್ಯೋಚ್ಛೇದಾತ್ ಬ್ರಹ್ಮಭೂತಸ್ಯ ನಾಸ್ತಿ ಇತಿ. ಆದ್ರಿಂದ ಭಯ, ಕಾಮ, ಕ್ರೋಧ, ರಾಗದ್ವೇಷಾದಿಗಳು ಇವುಗಳ ಲೇಷವೂ ಕೂಡ ಲೇಷ ಬರೋದು ತಪ್ಪುತಿಳಿಕೆಯಿಂದ. ತಪ್ಪುತಿಳಿಕೆ ಹೋಗೋದ್ರಿಂದ ಒಂದು ಲೇಷವೂ ಕೂಡ ಬ್ರಹ್ಮಭೂತಸ್ಯ ನಾಸ್ತಿ. ಯಾಕೆ ಮಧ್ಯೆ ಎರಡು ಪದ ಹಾಕಿದ್ರು ಅಂದ್ರೆ, ಭಯಾದ್ವೇಷ ಗಂಧಗಳು ಒಂದು ಚೂರು ಬರ್ಬೇಕಾದ್ರೂ ಅವಿದ್ಯೆ ಇರಬೇಕು. ತಪ್ಪುತಿಳಿಕೆ ಮಕ್ಕಳು ಕಣ ಹೆತ್ಕೊಟ್ಟಿದ್ದು. ತಪ್ಪುತಿಳಿಕೆ ಬುದ್ಧಿ ಬಂದ್ ಕೂಡ್ಲೆ ಫಸ್ಟ್ ಹೆರೋದೇ ಕಾಮ. ಬೇಕು ಫಾನ್ ಮಾಡುತ್ತೆ. ಯಾವ್ದು ದಡ್ಡ ಮಗ ಯಾರೋ ಅವಿದ್ಯೆಯ ಮಗ, ಅವಿದ್ಯೆ ಮದುವೆ ಮಾಡ್ಕೊಂಡಿಯಲ್ಲ ಬುದ್ಧಿಲೆ, ಅದ್ರ ಮಗ ಯಾರೋ ಕಾಮ. ಬೇಕು ಫಾ, ಅದು ಬೇಕು ಇದು ಬೇಕು, ಅದನ್ನ ತಗೊಂಬನ್ನೇ ಇದನ್ನು. ಯಾರನ್ನೇ ಸಿಟ್ಟು, ಬೇಕು ಅನ್ನೋ ತರ್ಲಿಲ್ಲ ಅನ್ಬಿಡ ಗುರು ಅನ್ನೋಕೆ ಅನ್ನೋ ಭಯ ಹಾಗಾಗ್ಬಿಡತ್ತೆ. ಎಲ್ಲ ತಪ್ಪುಳಿಕೆ ಮಕ್ಕಳು ಆ ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗ್ತಾ ಇರತ್ತ. ಹಾಗಾಗಿ ಅವಿದ್ಯಾ ನಿಮಿತ್ತವಾದಂತಹ ಭಯಾದಿ ದೋಷಗಳು ಅವಿದ್ಯೋಚ್ಛೇದ, ಅವಿದ್ಯೆಯನ್ನೇ ಕೈ ಬಿಟ್ಬಿಟ್ಟ, ಡೈವರ್ಸ್ ಕೈ ಎತ್ತು ಬಿಟ್ಟ. ನನಗೂ ನೀವು ಏನೇನು ಯಾವತ್ತು ಹಿಂದೂ ಸಂಬಂಧ ಎಲ್ಲ ಮದುವೆನೂ ಮಾಡ್ಕೊಂಡಿಲ್ಲ, ಹೋಗೋದು ಆಯ್ತು, ಹೆಂಡತಿನೂ ಹೋಯ್ತು, ಮಕ್ಕಳು ಹೋಯ್ತು, ಎಲ್ಲ ಹೋಯ್ತು. ಬ್ರಹ್ಮಭೂತಸ್ಯ ನಾಸ್ತಿ, ಬ್ರಹ್ಮಜ್ಞಾನಿಗೆ ಕಾಮಾದಿ ದೋಷವು ಒಂಚೂರು ಬರೋದಿಲ್ಲ. ಈಗ ಅಹಂ ವಿಶ್ವಂ ಓ ನಮಭ್ಯ ಭವಾಮದ ಕೇಳಬೇಕು. ಅಹಂ ವಿಶ್ವಂ ಸಮಸ್ತಂ ಭುವನಂ ಭೂತೈಃ ಸಂಭಜನೀಯಂ ಬ್ರಹ್ಮಾದಿಭಿಃ ಭವಂತಿ ವಾ ಅಸ್ಮಿನ್ ಭೂತಾನಿ ಇತಿ ಭುವನಂ ಅಭ್ಯಭವಾಂ ಅಭಿಭವಾಮಿ ಪರೇಣ ಈಶ್ವರೇಣ ರೂಪೇಣ. ನಾನು ವಿಶ್ವಂ ಭುವನಂ ಅಂತ ಎರಡಿದೆ. ವಿಶ್ವಂ ಅಂದ್ರೆ ಭುವನ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಈ ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ ಮಾಡಿ. ವಿಶ್ವಂ ಸಮಸ್ತಂ ಭುವನ, ಇಡೀ ಪ್ರಪಂಚದ ಒಂದು ಚೂರು ಉಳಿಸಲೇ ಅಷ್ಟೂ ಭುವನವನ್ನ. ಭುವನ ಅಂತ ಯಾಕೆ ಹೆಸರು ಅಂದ್ರೆ ಎಲ್ಲಾ ಭೂತಗಳು ಇಲ್ಲಿ ಭಜನೆ ಮಾಡ್ಕೊಂಡು ಇಷ್ಟದಿಂದ ಕೂತ್ಕೊಂಡಿವೆ. ಪ್ರಾಣಿಗಳೆಲ್ಲ ಎಲ್ಲಿವೆ? ಲೋಕಗಳಲ್ಲಿ. ಆದ್ರಿಂದ ಭೂತೈಹಿ ಸಂಭಜನೀಯ ಅಂದ್ರೆ ಆರಿಸ್ಕೊಂಡು ವಾಸನೆ ಮಾಡ್ತಾ ಚೆನ್ನಾಗಿರೇ ನಿಂತಿದೆ. ಬ್ರಹ್ಮಾದಿ ಎಲ್ಲಾ ಭೂತಗಳು ಕೂಡ
ಈ ಲೋಕಗಳಲ್ಲಿವೆ, ಅಥವಾ ಎಲ್ಲಾ ಭೂತಗಳು ಇವೆ, ಅದನ್ನೇ ಇದಕ್ಕೆ ಭುವನ ಅಂತ. ನಾನು ಇಡೀ ಚತುರ್ದಶ ಲೋಕಗಳನ್ನು, ಅಲ್ಲಿರುವ ಪ್ರಾಣಿಗಳನ್ನು, ಬ್ರಹ್ಮಾದಿ ಎಲ್ಲರನ್ನು ಕೂಡ ಅಭ್ಯಭವ ಸೋಲಿಸ್ಬಿಟ್ಟೆ. ಒಂದೇ ಏಟಿ ಹೊಡೆದು ಹಾಕ್ಬಿಟ್ಟೆ. ಏನ್ ಮಾಡ್ಬಿಟ್ಟ? ಅಲ್ಲ, ಈಶ್ವರನ್ ಮಾಡಿ ಹಾಕ್ಬಿಟ್ಟೆ. ಹುಡುಗ ಬಹಳ ಜೋರ್ ಮಾಡ್ತಾನೆ, ಜೋರ್ ಮಾಡ್ತೀಯ, ಡಿ ಸಿ ಮಾಡಿ ಹಾಕ್ಬಿಡ್ತೀನಿ. ಬೇಡ ಹುಷಾರ್, ಇನ್ನೊಂದ್ಸಲ ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀನಿ ನಾನು? ಡಿ ಸಿ ಮಾಡಿ ಹಾಕ್ಬಿಡ್ತೀನಿ, ಡೆಪ್ಯೂಟಿ ಕಮಿಷನರ್. ಹಾಗೆ ಹುಷಾರ್. ಲೋಕ ಹತ್ರ ಬಂದ್ರೆ ಏನ್ ಮಾಡ್ತಾನೆ? ಬ್ರಹ್ಮಸ್ವರೂಪ ಸುಟ್ಟು ಹಾಕ್ಬಿಡ್ತಾನೆ. ಈಶ್ವರ ರೂಪದಿಂದ ನೋಡಿ ಅಷ್ಟು ಲೋಕವನ್ನು ಸೋಲಿಸ್ಬಿಟ್ಟ. ಯಾವ ಲೋಕವೂ ಮೋಹ ಕೊಡ್ಸಕ್ ಆಗ್ಲಿಲ್ಲ ಅಂತ. ಎಲ್ಲವೂ ಇವನ ಆತ್ಮರೂಪವಾಗಿ ಕಂಡದ್ರಿಂದ ಆ ಜ್ಞಾನಿಯಾದವನಿಗೆ ಪ್ರಪಂಚದ ಯಾವ ಲೋಕವೂ ಆಸೆ ಪಡಿಸ್ಲಿಲ್ಲ, ಯಾವ ಲೋಕವೂ ತನ್ನ ಕಡೆ ಸೆಳೀಲಿಲ್ಲ, ಕಾಮಕ್ರೋಧಗಳನ್ನು ಉಂಟು ಮಾಡಲಿಲ್ಲ. ಆದ್ರೆ ಇಡೀ ಲೋಕವನ್ನೆಲ್ಲ ಇವನು ಸೋಲಿಸಿಬಿಟ್ಟ. ಅಭ್ಯಭಾವ ಈಶ್ವರ ರೂಪೇಣ. ಈಗ ಹಾಗೇನೆ ಸುವರ್ಣ ಜ್ಯೋತಿ ಎಂದು ಹೇಳಿದವು. ಜ್ಯೋತಿ ಸುವಹ ಆದಿತ್ಯ, ಸುವಹ ಆದಿತ್ಯ, ನಕಾರ ಉಪಮಾರ್ಥೆ, ನಕಾರ ಉಪಮಾರ್ಥೆ, ಆದಿತ್ಯ ಇವ ಸಕೃದ್ವಿಭಾತಂ, ಸಕೃದ್ವಿಭಾತಂ, ಅಸ್ಮದೀಯಂ ಜ್ಯೋತಿ, ಅಸ್ಮದೀಯಂ ಜ್ಯೋತಿ, ಜ್ಯೋತಿ ಪ್ರಕಾಶ ಇತ್ಯರ್ಥ. ಜ್ಯೋತಿ ಪ್ರಕಾಶ ಇತ್ಯರ್ಥಃ. ಆ? ಜ್ಯೋತಿ ಜ್ಯೋತಿ ಪ್ರಕಾಶ ಇತ್ಯರ್ಥಃ. ಜ್ಯೋತಿ ಜ್ಯೋತಿ. ಇಲ್ಲಿ ನಾನು ಇದೆಯಲ್ಲ, ನಾಮಪರದ ಮುಂದೆ ವೇದದಲ್ಲಿ ಬಂದ್ರೆ ಇವ ಅಂತ ಅರ್ಥ. ಕ್ರಿಯಾಪದಕ್ಕಾದ್ರೂ ಮುಂಚೆ ಬರುತ್ತೆ. ನಜು ಹೋತಿ, ನದಾತಿ ಇತ್ಯಾದಿ ಬರುತ್ತೆ, ಅದು ಹಿಂದಕ್ಕೆ ಬರುತ್ತೆ. ಆದ್ರೆ ಮುಂದಕ್ಕೆ ಬಂದದ್ದು ನಾಮಪರದ ಮೃಗನ್ನ ಭೀಮಂ ಅಂತ ಇದ್ರೆ ಅದೇ ಮೃಗಂ ನಾ ಇದೆಯಲ್ಲ, ಆ ನಾ ಅನ್ನೋದು ಇವ ಅಂತ ಅರ್ಥ. ಸುವರ್ಣ ಅಂದ್ರೆ ಸುವಹ ಅಂದ್ರೆ ಆದಿತ್ಯ, ನಾ ಅಂದ್ರೆ ಇವ ಅಂತ ಅರ್ಥ. ಸುವರ್ಣ ಅಂದ್ರೆ ಆದಿತ್ಯನಂತೆ ಅಂತ ಅರ್ಥ. ಅರ್ಥ ಆಯ್ತನಾ? ಸುವಹ ನಾ ಅಂದ್ರೇನು? ಸುವ ಅಂದ್ರೆ ಆದಿತ್ಯ ಅಂತ ಅರ್ಥ ಮಾಡಿದ್ದಾರೆ. ಸುವ ಅಂದ್ರೆ ಸ್ವರ್ಗಲೋಕ, ಸ್ವರ್ಗಲೋಕದ ಆದಿತ್ಯ. ನಾ ಅಂದ್ರೆ ಇವ ಅಂದ್ರೆ ಅಂತೆ. ಆದಿತ್ಯ ಇವ, ಸೂರ್ಯನಂತೆ ಇದೀನಿ ನಾನು. ಏನು ಸೂರ್ಯನಂತೆ ಅಂದ್ರೆ, ಒಂದು ಸಲ ನಾನು ಕಂಡುಕೊಂಡ ಮೇಲೆ ಚೈತನ್ಯ ಸ್ವರೂಪ ಥಳ ಥಳತ. ಸೂರ್ಯನಲ್ಲಿ ಬೆಳಕು ಯಾರೋ ತುಂಬಬೇಕಾಗಿಲ್ಲ, ಸ್ವಯಂ ಪ್ರಕಾಶ ಸ್ವರೂಪ. ಸೂರ್ಯನ ಬೆಳಕು ಯಾರು ಕಟ್ಟಿಗೆ ಹಾಗೆ ಹಾಕ್ತಾರ? ಮನೇಲಾದ್ರೆ ಆಗ್ಬೋದು, ಏನಿಲ್ಲ. ಹಾಗೆ ಸೂರ್ಯನಂತೆ ಯಾವಾಗಲೂ ಸಕೃತ್ ಅಂದ್ರೆ ಸರ್ವದಾ ಅಂತ ಅರ್ಥ, ಒಂದ್ಸಲ ಅಂತ ಅರ್ಥ ಅಲ್ಲ. ಸಕೃತ್ ವಿಭಾದು ಧರ್ಮೋಧಾತು ಸ್ವಭಾವತಃ, ಯಾವಾಗಲೂ ತೋರ್ತಾ ಇದೆ, ಮರಣೆ ಆಗಲ್ಲ. ಅಂತಹ ಪರಮಾತ್ಮನ ಜ್ಯೋತಿ, ನನ್ನ ಜ್ಯೋತಿಸ್ ಅಂತಹದ್ದು. ನನ್ನ ಬೆಳಕು ಯಾವತ್ತೂ ಆರೋದೇ ಇಲ್ಲ, ಯಾವ ಇಂಧನವೂ ಇಲ್ಲ. ಬಹಳ ಎಲ್ಲವನ್ನೂ ಅರ್ಥ ಮಾಡ್ಕೊಸುವಂತ ಅದು ಅನುಭವ ರೂಪನಾದ ಆತ್ಮನೇ ಜ್ಯೋತಿಸ್ಸು ಅಂತ ಹೇಳಿ. ಯ ಏವಂ ವೇದ ಇತ್ಯೋಪನಿಷತ್, ಏವಂ ವೇದ ಇತ್ಯೋಪನಿಷತ್, ಇತಿ ವಲ್ಲಿದ್ವಯ ವಿಹಿತ ಉಪನಿಷತ್. ಇತಿ ವಲ್ಲೀದ್ವಯ ವಿಹಿತ ಉಪನಿಷತ್. ಇಲ್ಲಿ ಎರಡೂ ವಲ್ಲಿಗಳು, ಬ್ರಹ್ಮವಲ್ಲಿ ಎರಡೂ ವಲ್ಲಿಗಳಲ್ಲೂ ಉಪನಿಷತ್ ಅಂದ್ರೆ ಪರಮಾತ್ಮ ಜ್ಞಾನ ಅಂತ ಅರ್ಥ. ಉಪ ಸಮೀಪದಲ್ಲಿ, ನೀ ನಿಶ್ಚಯವಾಗಿ, ಸತ್ ಕೂತ್ಕೊಂಡವರಿಗೆ ಏನ್ ಕೊಡುತ್ತೆ? ಜ್ಞಾನ. ಉಪನಿಪೂರ್ವಸ್ಯ ಸದೇರ್ಧಾತೋ ವಿಶರಣಗತ್ಯವಸಾಧನಾರ್ಥಸ್ಯ ಉಪನಿಪೂರ್ವಸ್ಯ ಕ್ವ ಪ್ರತ್ಯಯಾಂತಸ್ಯ ರೂಪಮಿದಂ ಉಪನಿಷದಿತಿ. ಯೇ ಮುಮುಕ್ಷವಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಟಾ ಸಂತಃ ಮುಂದಕ್ಕೆ ಬ್ರಹ್ಮವಿದ್ಯಾಂ ಉಪಸದ್ಯ ಉಪಗಮ್ಯ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ ತೇಷಾಂ ಅವಿದ್ಯಾದೇಃ ಸಂಸಾರಸ್ಯ ವಿಶರಣಾತ್ ಹಿಂಸನಾತ್ ವಿನಾಶನಾತ್ ಉಪನಿಷತ್ ವಿದ್ಯಾ ಇತ್ಯುಚ್ಯತೆ. ಎಲ್ಲಿದ್ರ? ಹೀಗೆ ಬ್ರಹ್ಮಜ್ಞಾನವನ್ನ ಉಪನಿಷತ್ತು ಅಂತ ಕರೀತಾರೆ. ಪರಮಾತ್ಮನ ಜ್ಞಾನವೇ ಉಪನಿಷತ್ತು. ತಾಂ ಏತಾಂ ಯಥೋಕ್ತಾಂ ಶಾಂತೋದಾಂತ ಉಪರತ ಸ್ಥಿತಿಕ್ಷು ಶಾಂತೋದಾಂತ ಉಪರತ ಸ್ಥಿತಿಕ್ಷು ಸಮಾಹಿತೋ ಭೂತ್ವಾ. ಇದು ಸಮಾಧಿ ಷಟ್ಕಗಳಿರ್ಬೇಕಲ್ಲ, ಅದನ್ನು ಬರೆದಿದ್ದಾರೆ. ಭೃಗುವತ್ ತಪೋ ಮಹದ ಆಸ್ಥಾಯ. ಇಲ್ಲಿ ವಿಚಾರನೂ ಮಾಡ್ಬೇಕು. ಯ ಏವಂ ವೇದ ತಸ್ಯ ಇದಂ ಫಲಂ ಯಥೋಕ್ತಂ ಓಮಿತಿ. ಓಮಿತಿ ಅನ್ನೋದು ಮುಗೀತು ಅನ್ನೋದಕ್ಕೋಸ್ಕರ ಅಷ್ಟೆ. ಯಾರು ಈ
ಹೇಳಿದಂತಹ ಪರಮಾತ್ಮ ಜ್ಞಾನಕ್ಕೋಸ್ಕರವಾಗಿ ಪರಮಾತ್ಮನ ಸ್ವರೂಪವೇ ಶಾಂತ, ದಾಂತ, ಉಪರತ, ತಿತಿಕ್ಷು, ಸಮಾಹಿತ. 6 ಗುಣಗಳು: ಶಮ, ದಮ, ಉಪರತಿ, ತಿತಿಕ್ಷು, ಸಮಾಹಿತ. ಶ್ರದ್ಧಾವನು ಶ್ರದ್ಧಾ ಬಿಟ್ಟವಿದೆ, ಶ್ರದ್ಧಾ ಬಿತ್ತು ಹೋಗ್ಬೋದು. ಕಾಣ್ಮ ಪಾಠದಲ್ಲಿ, ಮಾಧ್ಯಮ ಪಾಠದಲ್ಲಿದೆ. ಅಂದ್ರೆ ಅಂತಃಕರಣವನ್ನು ಬಿಗಿ ಹಿಡಿಯೋದು ಶಮ, ಮನಸ್ಸನ್ನು ಬಿಗಿ ಹಿಡಿಯೋದು ದಮ. ಶಮ, ದಮ. ಆಮೇಲೆ ಉಪರತಿ ಅಂದ್ರೆ ಗಡಿಬಿಡಿ ಇಲ್ಲದೆ ಕ್ರಿಯೆಗಳನ್ನ ಒಂದಾದೊಂದು ಹುಡ್ಕೊಂಡು ಹೋಗೋದಿದೆಯಲ್ಲ, ಅವರಿಗೆ ವಿಚಾರ ಮಾಡಕ್ಕಾಗಲ್ಲ. ತುಂಬಾ ಕೆಲಸದಲ್ಲೇ ಮುಳುಗಿಬಿಟ್ಟು ಇದಾದ್ಮೇಲೆ ನೆಕ್ಸ್ಟ್ ಮಾಡ್ಬೇಕು, ವಿವೇಕ ಕಮ್ಮಿ ಆಗ್ಬಿಡುತ್ತೆ. ಯಂತ್ರದ ಹಾಗೆ ಸುತ್ತಾ ಇರ್ತಾರೆ. ಕೆಲಸ ಮಾಡಬೇಕು ಅನ್ನೋ ಸರಿ, ಆದರೆ ಕೆಲಸಕ್ಕೂ ಒಂದು ಲಿಮಿಟ್ಟು, ಇಷ್ಟು ಮಾಡ್ಬೇಕು, ಇಷ್ಟೊತ್ತು ವಿಚಾರ ಮಾಡಬೇಕು. ಮನುಷ್ಯನ ಸ್ವಭಾವ 3: ವಿಚಾರ ಮಾಡುವವನಾಗಿ ಜ್ಞಾತೃ, ಕೆಲಸ ಮಾಡೋನು ಕರ್ತೃ, ಅನುಭವಿಸುವವನು ಭೋಕ್ತೃ. ಪ್ರೇಮವನ್ನ ತೋರಿಸಿ ಅನುಭವಿಸಬೇಕು ಸ್ವಲ್ಪ ಹೊತ್ತು. ಕ್ರಿಯೆಯನ್ನು ಮಾಡ್ತಾ ಶರೀರದ ರಕ್ಷಣೆಗೆ, ಆರೋಗ್ಯಕ್ಕೆ ಕೆಲಸನೂ ಮಾಡಬೇಕು. ಜ್ಞಾನಕ್ಕೆ ವಿಚಾರ ಮಾಡಿ ಜ್ಞಾತೃವಾಗಿ ತಿಳ್ಕೋಬೇಕು, ಸರಿಯಾಗಿ ಕೇಳಿ 3 ಮಾಡ್ಬೇಕು. 1 ಮಾಡಿದ್ರೆ ಏನಾಯ್ತು? ಆದ್ರಿಂದ 3ರಲ್ಲಿ ಪ್ರಧಾನ ಈಗ ಜ್ಞಾತೃವೇ. ಮುಂದೆ ಭೋಕ್ತೃ ಆನಂದ ಸ್ವರೂಪ ಹೇಳಿಬಿಟ್ರಲ್ಲ ಅವರು. ಪರಮಾತ್ಮನೇ ಆತ್ಮನಾಗಿ ತಿಳಿದ್ಬಿಟ್ಮೇಲೆ ಅದೇ ಆತ್ಮ ಅನ್ನೋದೇ ಪರಮ ಪ್ರೇಮ. ಹಾಗಾಗಿ ಭೋಕ್ತೃತ್ವ ತಾನೇ ಬರುತ್ತೆ. ಹೀಗೆ ಉಪರತನಾಗಬೇಕು. ಯಾವ ಕ್ರಿಯೆಯಲ್ಲೂ ಗಡಿಬಿಡಿ ಇರಬಾರ್ದು. ಸಂಭ್ರಮ ಗಡಿಬಿಡಿ ಬಿಟ್ರೆ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಆಮೇಲೆ ತಿತಿಕ್ಷು ಅಂದ್ರೆ ದೇಹಕ್ಕೆ ಈ ಪ್ರಾಕೃತಿಕವಾಗಿ ದ್ವಂದ್ವಗಳು, ಹಸಿವು, ಬಾಯಾರಿಕೆ, ಚಳಿ, ಸೆಕೆ, ಗಲಾಟೆ, ಬೇಡ ಹೊಯ್ಕೋತಾ ಇರ್ತಾರೆ. ಹೀಗೆ ಅದನ್ನೆಲ್ಲ ಸಹಿಸ್ಕೊಂಡ್ರೆ ಅದಕ್ಕೆ ಹೆಸರು ತಿತಿಕ್ಷು. ಹುಡುಗರು ಕೂಕೋತಾ ಇರ್ತಾರೆ, ಸುಮ್ಮನೆ ಕೂತ್ಕೋಬೇಕು, ಏನೋ ಮಾಡ್ತಾರೆ. ಏನು ಸಮಾಹಿತ ಅಂದ್ರೆ ಏಕಾಗ್ರತೆಯಿಂದ ಕೂತ್ಕೊಂಡ ಒಂದೇ ಕಡೆ ಮನಸ್ಸಿಡೋ ಅಭ್ಯಾಸ ಅದು ಇರಬೇಕು. ತಾಳ್ಮೆ ತಿತಿಕ್ಷು. ಉಪವಾಸ ಮಾಡೋದು ತಾಳ್ಮೆ ಬಹಳ ಕಷ್ಟ. ಕೆಲವು ಸಲ ಕಾಯಿಸ್ಬಿಡ್ತಾರೆ, ತಡ್ಕೊಳಕ್ಕೆ ಆಗಲ್ಲ. ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು, ಗಡಿಬಿಡಿ ಇರಬಾರ್ದು, ಅಂತಃಕರಣ ಬಿಗಿ ಇರಬೇಕು, ಇಂದ್ರಿಯಗಳು ಚಾಪಲ್ಯವಿಲ್ಲದೆ ಇರಬೇಕು. ಕೊನೆಯಲ್ಲಿ ಶ್ರದ್ಧಾವಿತ್ತ, ನಂಬಿಕೆ. ಖಂಡಿತ ಗುರುಗಳಲ್ಲೂ ಶಾಸ್ತ್ರದಲ್ಲೂ ನಂಬಿಕೆ ಇರಬೇಕು. ಈ 6 ಇರೋದು ಭಗವಂತನ ಸ್ವರೂಪಕ್ಕೆ ಹತ್ರ. ಭಗವಂತ ಇರೋದೇ ಈ 6 ಗುಣದಲ್ಲಿ. ಆದ್ರಿಂದ 6 ಗುಣಗಳನ್ನು ತಗೊಂಡು, 6 ಗುಣಶಾಲಿ ಆದ್ರಾಗ್ಲಿಲ್ಲ, ಅವನಿಗೆ ವಿಚಾರ ಮಾಡೋ ಶಕ್ತಿ ಇರ್ಬೇಕಲ್ಲ, ಅದಕ್ಕೆ ದಾರಿ ತೋರ್ಬೇಕಲ್ಲ. ಭೃಗುವಿನಂತೆ ಆಚಾರ್ಯನ ಹಡ್ಕೊಂಡು ಹೋಗಿ ಒಳ್ಳೆ ವಿಚಾರ ಮಾಡಿ, ತಪೋ ಮಹದಾಸ್ಥಾಯ ಅಲ್ಲೇ ವಿಚಾರ ಮಾಡ್ತಾ ಯಾವುದು ವಿಚಾರ ಮಾಡಿದ್ರೆ ಅವನು ಈ ರೀತಿ ಭೃಗುವಿನಂತೆ ತಿಳ್ಕೊಂಡ್ರೆ ಅವನಿಗೆ ಇಡೀ ಜಗತ್ತೇ ಅವನ ಸ್ವರೂಪ, ಇಡೀ ವಿಶ್ವವೇ ಅವನು. ಇಂಥ ಜ್ಞಾನ ನಿಮಗೆ ಬರಲಿ ಅಂತ ಹೇಳಿ ಉಪನಿಷತ್ತು ಕೊನೆಯಲ್ಲಿ ಓಂ ಅಂತ ಆಶೀರ್ವಾದ ಮಾಡಿದೆ. ಪರಮಾತ್ಮನೇ ನಿಮಗೆ ಒಪ್ಪಿಸಿದ್ದೀನಿ ಅಂತ. ಆಯ್ತಾನೆ, ಟೈಮ್ ಒಂದು 5 ನಿಮಿಷ ಇದೆ, ಮುಗೀತು ಇಲ್ಲಿಗೆ. ಶಾಂತಿ ಮಂತ್ರ ಹೇಳಿದೆ. ಉಪನಿಷತ್ತು ಮುಗಿಯಿತು. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಂ ಆವೀನ್ಮಾಂ ಆವೀತ್ ವಕ್ತಾರಂ. ಓಂ ಶಾಂತಿ ಶಾಂತಿ. ನಾಳೆ ಪಾಠ ಇಲ್ಲ ಅಂತ ಹೇಳಿದ್ದಾರೆ. ನಾಳೆ ನಾಡಿದ್ದು 2 ದಿವಸ. ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ 2 ದಿವಸ ಪಾಠ ಇಲ್ಲ. ಭಾನುವಾರದಿಂದ ಗುರುಗಳೇ, ವ್ಯವಹಾರದ ಪ್ರಶ್ನೆ ಅಷ್ಟೇ. ಈಗ ಅನ್ನಪ್ರಾಶನ ಅಂತ ಮಾಡ್ತಾರಲ್ಲ, ಮಗುಗೆ ಅನ್ನಪ್ರಾಶನ ಅಂತ ಮಾಡ್ತಾರಲ್ಲ, ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ? ಅನ್ನಪ್ರಾಶನ ಅನ್ನೋದು, ಅನ್ನವು ಒಳ್ಳೆ ಔಷಧಿಗೆ ವನಸ್ಪತಿಗಳಿಂದ ಬರುತ್ತೆ, ಗಿಡ ಮರಗಳಿಂದಲೂ ಎಲ್ಲ ಬರುತ್ತಲ್ಲ, ಅದರ ರಸವನ್ನ ನಿನಗೆ ಊಟ ಮಾಡಿಸ್ತಾನೆ, ಅದು ಅಮೃತವಾಗ್ಲಿ, ನಿನ್ ಯಾವುದೇ ತೊಂದರೆ ಬರೋದ್ ಬೇಡ ಅಂತ ಹೇಳಿ ಅನ್ನಪ್ರಾಶನ ಮುಹೂರ್ತದಲ್ಲಿ ಆ ಅನ್ನವನ್ನು ಒಳ್ಳೆ 6ನೇ ತಿಂಗಳಿಗೆ ಷಷ್ಠೇ ಮಾಸ ಅನ್ನಪ್ರಾಶನಂ,
5 ತುಂಬಿ 6ನೇ ತಿಂಗಳಿಗೆ ಊಟ ಮಾಡಿಸ್ತಾರೆ. ಅಷ್ಟೊತ್ತಿಗೆ ಊಟ ಬರುತ್ತೆ ಮಗುವಿಗೆ. ಆದ್ರಿಂದ ಒಳ್ಳೆ ಸಂಸ್ಕಾರ ಅದು ಅನ್ನಪ್ರಾಶನ. ನಿಮ್ ಪ್ರಶ್ನೆ ಏನ್ ಹೇಳೆ? ಅನ್ನ